ಎಂದು ಪಾಠ ನಿಲ್ಲದು. ಹಗಲೇ ಇರಲಿ ಇರುಳೇ ಇರಲಿ ಕಲಿಕೆ ಸಾಗಿಹುದು, ಕಲಿಕೆ ಎಂದು ನಿಲ್ಲದು. ಕನಸನ್ನು ಬಿತ್ತುವ ಕಾಯಕವಿಲ್ಲಿ ನಿತ್ಯ ನಡೆದಿಹುದು. ಆತ್ಮೀಯರೇ, ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಂ.ಎಚ್. ಪಾಟೀಲ್ ಅವರ ಕನಸಿನ ಕೂಸಾದ ನಮ್ಮ ಹಾವೇರಿ ತಾಲೂಕಿನ ಎಲ್ಲ ವಿಷಯಗಳ ಸಂಪನ್ಮೂಲ ಶಿಕ್ಷಕರ ಹಾಗೂ ಈ ತಾಂತ್ರಿಕ ವರ್ಗದ ಪ್ರಮೋದ್ ಹಾಗೂ ಮಾರುತಿಯವರ ಒಂದು ಶ್ರಮದ ಫಲವಾಗಿ ಈ ವರದಾ ಜ್ಞಾನವಾಹಿನಿ ನಮ್ಮ ರಾಜ್ಯದಲ್ಲಿ ಅತ್ಯಂತ ಹೆಸರುವಾಸಿ ಆಗ್ತಾ ಇದೆ. ಈ ಒಂದು ವರದಾ ಜ್ಞಾನವಾಹಿನಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಸುಸ್ವಾಗತ. ನಾನಿಂದು ನೀಡಲಿಕ್ಕೆ ಹೊರಡ್ತಕ್ಕಂತಹ ಒಂದು ಪಾಠದ ಹೆಸರು 10ನೇ ತರಗತಿಯ ವಿಜ್ಞಾನ ಭಾಗ 2ರಲ್ಲಿನ ಅಧ್ಯಾಯ 5 ಧಾತುಗಳ ಆವರ್ತನೀಯ ವರ್ಗೀಕರಣ. ನನ್ನ ಹೆಸರು ಶ್ರೀ ಬಸವರಾಜ್ ಮಮದಾಪುರ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಕನ್ನಡ ಪ್ರೌಢಶಾಲೆ ಕನವಳ್ಳಿ, ತಾಲೂಕು, ಜಿಲ್ಲೆ ಹಾವೇರಿ. ಆತ್ಮೀಯರೇ, ಧಾತುಗಳ ಆವರ್ತನೀಯ ವರ್ಗೀಕರಣ. ಮೊದಲನೇದಾಗಿ ನಾನು ಈ ಒಂದು ಪಾಠದ ಪ್ರಿಪ್ರೇಷನಲ್ಲಿ ಅಂದರೆ ತಯಾರಿಕೆಯಲ್ಲಿ ಬಳಸಿರ್ತಕ್ಕಂತಹ ಒಂದು ಚಿತ್ರಗಳಾಗಿರ್ಬೋದು, ವಿಷಯಗಳಾಗಿರ್ಬೋದು, ಅವುಗಳನ್ನು ಹಲವಾರು ವೆಬ್ಸೈಟ್ಗಳಿಂದ, ಲೇಖಕರಿಂದ, ಒಂದು ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿಕೊಂಡಿರ್ತೇನೆ. ಸೊ ಅದರಿಂದ ಯಾವುದೇ ಆ ಒಂದು ಮೂಲ ಇದಕ್ಕೆ ಯಾವುದೇ ಚ್ಯುತಿ ಬರದೇ ಇರೋ ಹಾಗೆ ನಾನು ಅವುಗಳನ್ನು ಇದರಲ್ಲಿ ಬಳಸಿದ್ದೇನೆ. ಮುಖ್ಯವಾಗಿ ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಚ್ಛೆಪಡ್ತೇನೆ. ಜೊತೆಗೆ ಈ ಒಂದು ಪ್ರೆಸೆಂಟೇಷನ್ ಏನಿದೆ ಇದನ್ನು ನಾನು ಕೇವಲ ಒಂದು ಶೈಕ್ಷಣಿಕ ಉಪಯೋಗಕ್ಕಾಗಿ ಮಾತ್ರ ಬಳಸಲಾಗ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಇಲ್ಲ ಅಂಥೇಳಿ ನಾನು ವೀಕ್ಷಕರಿಗೆ ಮೊದಲ ಬಾರಿಗೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಆತ್ಮೀಯರೇ, ಈ ಆಧುನಿಕ ವರ್ಗೀಕರಣ ಅಥವಾ ಧಾತುಗಳ ಆವರ್ತನೀಯ ವರ್ಗೀಕರಣ, ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಫಸ್ಟು ನಮಗೆ ವರ್ಗೀಕರಣ ಅಂದರೆ ಏನು, ಅದರ ಮಹತ್ವ ಏನು ಅನ್ನೋದ್ರ ಕುರಿತಾಗಿ ನಮಗೆ ಫಸ್ಟು ಪರಿಚಯ ಆಗಬೇಕು. ಸೊ ವರ್ಗೀಕರಣನ ನಾವು ಈಗಾಗಲೇ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಅನೇಕ ಸಂದರ್ಭಗಳಲ್ಲಿ ನಮಗೆ ಗೊತ್ತಿದ್ದೋನೋ ಅಥವಾ ಗೊತ್ತಿಲ್ಲದೇನೋ ಈ ವರ್ಗೀಕರಣವನ್ನು ನಾವು ಬಳಸ್ಕೊಂಡಿರ್ತೀವಿ. ಸೊ ಅದರಲ್ಲಿ ವರ್ಗೀಕರಣವನ್ನು ಒಂದು ವೈಜ್ಞಾನಿಕವಾಗಿ ನಾವು ವ್ಯಾಖ್ಯಾನ ಮಾಡಬೇಕು ಅಂತಂದರೆ ಯಾವುದೇ ಚಟುವಟಿಕೆ ಅಥವಾ ಅಧ್ಯಯನವನ್ನು ಸುಲಭ, ವ್ಯವಸ್ಥಿತ ಮತ್ತು ಸುಗಮವಾಗುವಂತೆ ಮಾಡುವ ವಿಧಾನವನ್ನು ನಾವು ವರ್ಗೀಕರಣ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ಇಂತಹ ವರ್ಗೀಕರಣವನ್ನು ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ಉದಾಹರಣೆಗೆ ನಿಮ್ಮ ಶಾಲೆಯ ಗ್ರಂಥಾಲಯಗಳಲ್ಲಿನ ಪುಸ್ತಕಗಳ ಜೋಡಣೆ ಇರ್ಬೋದು, ಅಡುಗೆ ಮನೆಯಲ್ಲಿನ ವಿವಿಧ ಸಾಮಗ್ರಿಗಳ ಡಬ್ಬಗಳ ಜೋಡಣೆ ಇರ್ಬೋದು, ಅಂಗಡಿಗಳಲ್ಲಿನ ಸಾಮಗ್ರಿಗಳ ಜೋಡಣೆ ಇರ್ಬೋದು. ತಾವಿಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ, ಗ್ರಂಥಾಲಯದಲ್ಲಿ ಜೋಡಿಸಿರ್ತಕ್ಕಂತಹ ಪುಸ್ತಕಗಳ ಜೋಡಣೆ, ಒಂದು ಅಂಗಡಿಯಲ್ಲಿ ಜೋಡಿಸಿರ್ತಕ್ಕಂತಹ ವಸ್ತುಗಳ ಜೋಡಣೆ. ಸೊ ಇವುಗಳನ್ನೆಲ್ಲ ನೋಡಿದರೆ ನಮಗನಿಸುತ್ತೆ ನಮ್ಮ ಜೀವನದಲ್ಲಿ ವರ್ಗೀಕರಣ ಅನ್ನೋದು ಬಹಳ ಮುಖ್ಯ. ಸೊ ಅದೇ ತೆರನಾಗಿ ಇಲ್ಲಿ ಧಾತುಗಳನ್ನು ಸಹಿತ ಒಂದು ಅವುಗಳ ವ್ಯವಸ್ಥಿತ ಅಧ್ಯಯನಕ್ಕೋಸ್ಕರ ವರ್ಗೀಕರಣದ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಸೊ ಧಾತುಗಳನ್ನು ಪ್ರಾರಂಭಿಕ ದಿನಗಳಲ್ಲಿ ವಿಜ್ಞಾನಿಗಳು ಅವುಗಳ ಹಲವು ಗುಣಗಳಿಗೆ ಅನುಗುಣವಾಗಿ ವರ್ಗೀಕರಣ ಮಾಡತಕ್ಕಂತಹ ಹಲವಾರು ಪ್ರಯತ್ನಗಳನ್ನು ಮಾಡಿ ಗೊಂದಲಗಳಿಂದ ಹೊರಬಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಒಂದು ಜೋಡಣೆಯನ್ನು ಇತ್ತೀಚೆಗೆ ರೂಪಿಸಿಕೊಂಡಿದ್ದಾರೆ. ಸೊ ಪ್ರಾರಂಭದಲ್ಲಿ ಈ ಧಾತುಗಳನ್ನು ಲೋಹಗಳು, ಅಲೋಹಗಳು ಮತ್ತು ಲೋಹಾಭಗಳು ಎಂದು 3 ರೀತಿ ವರ್ಗೀಕರಣ ಮಾಡಲಾಗಿತ್ತು. ಸೊ ಏನಾಯಿತು, ಧಾತುಗಳ ಸಂಖ್ಯೆ ಹೆಚ್ಚಾದಂತೆ ಈ ವರ್ಗೀಕರಣ ಪ್ರಕ್ರಿಯೆ ಕೂಡ ಅತ್ಯಂತ ಜಟಿಲ ಆಗ್ತಾ ಹೋಯಿತು. ಸೊ ಮೊದಲ ಪ್ರಯತ್ನ ಎನ್ನುವಂತೆ 1817ರಲ್ಲಿ ಜರ್ಮನಿಯ ರಸಾಯನಶಾಸ್ತ್ರಜ್ಞರಾಗಿರ್ತಕ್ಕಂತಹ ಜೋಹಾನ್ ವುಲ್ಫ್ಗ್ಯಾಂಗ್ ಡೋಬ್ರೈನರ್ ಅವರು ಈ ಧಾತುಗಳ ವರ್ಗೀಕರಣವನ್ನು ಅವುಗಳ ಪರಮಾಣು ರಾಶಿ ಆಧರಿಸಿ
ಒಂದೇ ರೀತಿಯ ಗುಣಗಳನ್ನು ಹೊಂದಿರುವ ಧಾತುಗಳನ್ನು ವರ್ಗೀಕರಣ ಮಾಡಿದರು. ಇದು ಮೊದಲ ಪ್ರಯತ್ನ ಅಂತ ಹೇಳ್ಬೋದು ಆತ್ಮೀಯರೇ. ಸೊ ಈ ಡೋಬ್ರೈನರ್ನ ಒಂದು ನಿಯಮವನ್ನು ನಾವು ತ್ರಿವಳಿಗಳ ನಿಯಮ ಅಥವಾ ತ್ರಿವಳಿ ನಿಯಮ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನಿಯಮವನ್ನು ತಾವು ಗಮನಿಸ್ಬೋದು. ಹೋಲಿಕೆ ಇರತಕ್ಕಂತಹ ತ್ರಿವಳಿ ಧಾತುಗಳನ್ನು ಅಂದರೆ 3 ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಮೊದಲ ಹಾಗೂ ಮೂರನೇ ಧಾತುವಿನ ಪರಮಾಣು ರಾಶಿಗಳ ಸರಿಸುಮಾರು ಸರಾಸರಿಯಾಗಿರುತ್ತೆ ಅಂತ ಈ ಒಂದು ತ್ರಿವಳಿಗಳ ನಿಯಮ ಹೇಳುತ್ತೆ. ಈ ಜೊಹಾನ್ ಉಲ್ಫ್ ಗ್ಯಾಂಗ್ ಡೋಬ್ರೈನರ್ ರೂಪಿಸಿರ್ತಕ್ಕಂತಹ ತ್ರಿವಳಿಗಳು ಈ ಚಿತ್ರದಲ್ಲಿ ತಾವು ನೋಡ್ಬೋದು. ಇಲ್ಲಿ ಕೋಷ್ಟಕ 5.2 ಏನು ಇದೆ, ಸೊ ಅದರಲ್ಲಿ ಡೋಬ್ರೈನರ್ನ ತ್ರಿವಳಿಗಳನ್ನು ತಾವು ಗಮನಿಸ್ಬೋದು. ಸೊ ಅವರು 3 ಧಾತುಗಳ 3 ಗುಂಪುಗಳನ್ನಾಗಿ ರಚನೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ಗುಂಪು ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಎರಡನೇದು ಕ್ಯಾಲ್ಸಿಯಂ, ಸ್ಟ್ರಾನ್ಷಿಯಂ, ಬೇರಿಯಂ. ಮೂರನೇದು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಇದು ಡೋಬ್ರೈನರ್ ರಚನೆ ಮಾಡಿರ್ತಕ್ಕಂತಹ ಒಂದು ತ್ರಿವಳಿಗಳ ಉದಾಹರಣೆಯಾಗಿದೆ. ಅವುಗಳ ಪರಮಾಣು ರಾಶಿಗಳನ್ನು ಸಹಿತ ತಾವು ಗಮನಿಸಬಹುದು. ಸೊ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಮೊದಲ ಹಾಗೂ ಮೂರನೇ ಧಾತುವಿನ ಪರಮಾಣು ರಾಶಿಯ ಸರಿಸುಮಾರಾಗಿ ಸಮನಾಗಿರುತ್ತೆ ಅಂತ ಡೋಬ್ರೈನರ್ ತಿಳಿಸ್ಕೊಟ್ರು. ಸೊ ನೆಕ್ಸ್ಟ್ ಈ ಒಂದು ಟಾಪಿಕ್ ಮೇಲೆ ಅಂದರೆ ಈ ಒಂದು ವಿಷಯದ ಮೇಲೆ ಪರೀಕ್ಷೆಯಲ್ಲಿ ಯಾವ ತರಹದ ಒಂದು ಪ್ರಶ್ನೆ ಬರಬಹುದು ಅಂತ ತಮ್ಮಲ್ಲಿ ಗೊಂದಲ ಇರುತ್ತೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ನಿಯಮವನ್ನು ತಾವು ಗಮನಿಸಬಹುದು. ಅದು ಏನು ಅಂತಂದರೆ B = A + C / 2. ತಾವು ಗಮನಿಸ್ಬೋದು. B = A + C / 2 ಅನ್ನೋ ಸೂತ್ರನ ತಾವು ನೆನ್ಪಿಟ್ಕೊಂಡ್ಬಿಟ್ರೆ ಈ ಡೋಬ್ರೈನರ್ನ ತ್ರಿವಳಿಗಳ ಒಂದು ಪರಮಾಣು ರಾಶಿಗಳನ್ನು ಲೆಕ್ಕ ಹಾಕ್ತಕ್ಕಂತಹ ಯಾವುದೇ ಲೆಕ್ಕ ಬಂದರೂ ತಾವು ಸುಲಭವಾಗಿ ಅದನ್ನು ಬಿಡಿಸ್ಬೋದು ವಿದ್ಯಾರ್ಥಿಗಳೇ. ಒಂದು ಉದಾಹರಣೆಯನ್ನು ನಾವು ಗಮನಿಸೋಣ. ಇಲ್ಲಿ A, B ಮತ್ತು C ಧಾತುಗಳ ತ್ರಿವಳಿಗಳಲ್ಲಿ B ಮತ್ತು Cಗಳ ಒಂದು ಪರಮಾಣು ರಾಶಿ ಅನುಕ್ರಮವಾಗಿ 150 ಮತ್ತು 200 ಆಗಿದ್ದರೆ ಇಲ್ಲಿ ಎಯ ಪರಮಾಣು ರಾಶಿಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಒಂದು ಲೆಕ್ಕವನ್ನು ನಾವು ನೋಡ್ತಾ ಇದ್ವಿ. ಸೊ ಇದನ್ನು ನಾನು ಆಗಲೇ ಹೇಳಿದ ಹಾಗೆ ಆ ಸೂತ್ರವನ್ನು ಬಳಸಿ ಇದನ್ನು ನಾವು ಏನು ಮಾಡ್ಬೋದಾಗಿದೆ, ಸಾಲ್ವ್ ಮಾಡ್ಬೋದಾಗಿದೆ. ಸೊ ಇಲ್ಲಿ B = A + C / 2 ಅಂತಕ್ಕಂಥ ಒಂದು ಸೂತ್ರವನ್ನು ನಮ್ಮ ಅನುಕೂಲಕ್ಕೆ ತಕ್ಕಂತೆ, ಅಂದರೆ ಇಲ್ಲಿ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ, ಎಯ ಬೆಲೆ ಕೇಳಿದ್ದಾರೆ. ಸೊ ಅದಕ್ಕೆ ಆ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ A = 150 × 2 - 200 ಆದರೆ ಇಲ್ಲಿ ಎ ಧಾತುವಿನ ಪರಮಾಣು ರಾಶಿ 100 ಅಂತಾಗುತ್ತೆ. ಸೊ ಇಲ್ಲಿ ನಾವು ಇದನ್ನು ಒಂದು ಡೋಬ್ರೈನರ್ನ ತ್ರಿವಳಿಗಳ ನಿಯಮಕ್ಕೆ ಹೋಲಿಸಿ ನೋಡಿದಾಗ B ಮಧ್ಯದಲ್ಲಿ ಬರುತ್ತೆ. ಸೊ ಅದರ ಒಂದು ಪರಮಾಣು ರಾಶಿ 150 ಆಗಿರುತ್ತೆ. C ಪರಮಾಣು ರಾಶಿ 200 ಆಗಿರುತ್ತೆ. ಎಯ ಪರಮಾಣು ರಾಶಿ 100 ಆಗಿರುತ್ತೆ. 100 + 200 300 ಆದರೆ /2 ಮಾಡಿದರೆ Bಯ ಪರಮಾಣು ರಾಶಿ 150 ಆಗುತ್ತೆ. ಅಲ್ಲಿಗೆ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಮೊದಲ ಹಾಗೂ ಮೂರನೇ ಧಾತುವಿನ ಪರಮಾಣು ರಾಶಿಗಳ ಸರಾಸರಿ ಸಮನಾಗಿರುತ್ತೆ. ಈ ಥರದ ಒಂದು ಲೆಕ್ಕಗಳನ್ನು ತಾವು ಬಿಡಿಸಲಿಕ್ಕೆ ರೂಢಿ ಮಾಡ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಸೊ ಅಲ್ಲಿ ಒಂದು ಏನಾಯಿತು ಅಂತಂದರೆ ಡೋಬ್ರೈನರ್ ರೂಪಿಸಿರ್ತಕ್ಕಂತಹ ಒಂದು ತ್ರಿವಳಿಗಳ ನಿಯಮವು ಕೆಲವು ಧಾತುಗಳಿಗೆ ಸೀಮಿತ ಆಯಿತು. ಸೊ ಅದಕ್ಕೋಸ್ಕರ ಅಲ್ಲಿ ಆ ವರ್ಗೀಕರಣದ ಪ್ರಯತ್ನಗಳು ಮುಂದುವರಿತು. ಆ ಪ್ರಯತ್ನಗಳ ಒಂದು ಫಲವಾಗಿ ನ್ಯೂಲ್ಯಾಂಡ್ರವರು 1866ರಲ್ಲಿ ಆಂಗ್ಲ ರಸಾಯನಶಾಸ್ತ್ರಜ್ಞರಾಗಿರ್ತಕ್ಕಂತಹ ಜಾನ್ ನ್ಯೂಲ್ಯಾಂಡ್ರವರು ಒಂದು ಹೊಸ ಪ್ರಯತ್ನಕ್ಕೆ ಚಾಲನೆ ಕೊಡ್ತಾರೆ. ಆದರೆ ಆ ಪ್ರಯತ್ನ ನಿಜವಾಗ್ಲೂ ಡೋಬ್ರೈನರ್ನ ಒಂದು ತ್ರಿವಳಿಗಳ ನಿಯಮದ ಒಂದು ಪುಷ್ಟೀಕರಣದ ಒಂದು ಅಂಶವನ್ನು ಹಿಡ್ಕೊಂಡೇ ಆ ಒಂದು ಪ್ರಯತ್ನ ಸಾಗತ್ತೆ. ಅದೇನು ಅಂತಂದರೆ ಡೋಬ್ರೈನರ್ ಹೇಳಿದ್ರು ಪರಮಾಣು ರಾಶಿಗೂ ಒಂದು ಅಲ್ಲಿ ಆವರ್ತನೀಯ ಗುಣಕ್ಕೂ ಸಂಬಂಧ ಇದೆ ಅನ್ನೋದನ್ನು ಯಾರು ಡೋಬ್ರೈನರ್ ಹೇಳ್ಕೊಡ್ತಾರೆ. ಅದೇ ಒಂದು ಅಂಶವನ್ನು ಹಿಡ್ಕೊಂಡು ನ್ಯೂಲ್ಯಾಂಡ್ರವರು ಏನು ಮಾಡ್ತಾರೆ, ಸಂಗೀತದ ಸ್ವರಗಳಿಗೆ ಹೋಲಿಸಿ ಆ ಧಾತುಗಳ ಪರಮಾಣು ರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿ ಒಂದು ಕೋಷ್ಟಕವನ್ನು ಕೊಡ್ತಾರೆ, ಒಂದು ನಿಯಮವನ್ನು ರೂಪಿಸ್ತಾರೆ ವಿದ್ಯಾರ್ಥಿಗಳೇ. ಈ ಒಂದು ನ್ಯೂಲ್ಯಾಂಡ್ರ ನಿಯಮ ಅಷ್ಟಕಗಳ ನಿಯಮ ಅಂತ ಪ್ರಸಿದ್ಧಿ ಪಡೆಯುತ್ತೆ. ಸೊ ಅದಕ್ಕೆ ಕಾರಣ ಏನು ಅಂತಂದರೆ
ಅಷ್ಟಕ ಅಂತಂದರೆ 8. ಸೊ ನಮ್ಮ ಸಂಗೀತದ ಸ್ವರಗಳು 7. ಯಾವುದು? ಸ, ರಿ, ಗ, ಮ, ಪ, ದ, ನಿ 7 ಸ್ವರಗಳು. ಸ ಅನ್ನೋ ಸ್ವರ ಮೊದಲನೇ ಸ್ವರ ಆಗಿರುತ್ತೆ. ಅದನ್ನೇ ನಾವು ಮತ್ತೆ ಪುನರುಚ್ಚಾರ ಮಾಡ್ತೀವಿ 8ನೇ ಸ್ವರವಾಗಿ. ಇದೇ ನಿಯಮವನ್ನು ಆಧರಿಸಿ, ಇದೇ ತತ್ವವನ್ನು ಆಧರಿಸಿ, ಆ ಸಂಗೀತದ ಸ್ವರಗಳ ತತ್ವವನ್ನು ಆಧರಿಸಿ ನಿಯಮವನ್ನು ನ್ಯೂಲ್ಯಾಂಡ್ ಅವರು ರೂಪಿಸ್ತಾರೆ. ಆ ನಿಯಮ ಹೀಗಿದೆ ವಿದ್ಯಾರ್ಥಿಗಳೇ. ಸಂಗೀತದ ಸ್ವರಗಳಲ್ಲಿರುವಂತೆ ಪ್ರತಿ 8ನೇ ಧಾತುವಿನ ಗುಣಗಳು ಅದರ ಮೊದಲನೇ ಧಾತುವಿನ ಗುಣಗಳಿಗೆ ಹೋಲಿಕೆಯಾಗಿರುತ್ತೆ. ಸೊ ನಾನು ಹೇಳಿದೆ ನಿಮ್ಗೆ ಮೊದಲೇ, ಸ ಅಂತಕ್ಕಂತಹ ಒಂದು ಮೊದಲ ಸ್ವರ, ಅದನ್ನೇ ನೀವು ಮೊದಲನೇ ಧಾತು ಅಂತ ಉದಾಹರಣೆಗೆ ಇಟ್ಕೊಂಡ್ರೆ, ಅದು ಮೊದಲನೇ ಧಾತುವಿನ 8ನೇ ಸ್ಥಾನದಲ್ಲಿ ಬರೀಬೇಕಾದ್ರೆ ಮೊದಲನೇ ಧಾತುವಿನ ಕೆಳಗಡೆ ಬರಿತೀವಿ. ಸೊ ಅದಕ್ಕೆ ಅಲ್ಲಿ ಶಬ್ದ ಅಷ್ಟಕ ಅಂತಕ್ಕಂಥ ಒಂದು ಶಬ್ದ ಬಳಕೆಗೆ ಬರುತ್ತೆ. ಈ ಅಷ್ಟಕ ಶಬ್ದ ಇನ್ನೂ ಏನು ಹೆಚ್ಚು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಶಬ್ದ, ಅದು ನ್ಯೂಲ್ಯಾಂಡರ ಕೊಡುಗೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಸೊ ಕಡಿಮೆ ಪರಮಾಣು ರಾಶಿ ಹೊಂದಿರತಕ್ಕಂತಹ ಹೈಡ್ರೋಜನ್ನಿಂದ ಪ್ರಾರಂಭಿಸಿ 56ನೇ ಧಾತುವಾಗಿರ್ತಕ್ಕಂತಹ ಥೋರಿಯಂ ಧಾತುವಿನವರೆಗೂ ಈ ನ್ಯೂಲ್ಯಾಂಡ್ರವರು ತಮ್ಮ ಅಷ್ಟಕಗಳ ಕೋಷ್ಟಕದಲ್ಲಿ ಆ ಧಾತುಗಳಿಗೆ ಸ್ಥಾನವನ್ನು ನೀಡಿದರು ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಗುಣಗಳು ಯಾವ ರೀತಿ ಹೊಂದಾಣಿಕೆ ಆಗ್ತಾವ ಅನ್ನೋದನ್ನು ನಾವಿಲ್ಲಿ ಗಮನಿಸಲಾಗಿ, ಈ ಕೋಷ್ಟಕವನ್ನು ನಾವು ನೋಡಲಾಗಿ, ಇಲ್ಲಿ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ 2ನೇ ಅಂದರೆ ರೀ ಅಂತಕ್ಕಂಥ ಮೇಲೆ ಬರೆದಿದ್ದಾರೆ ನೋಡ್ರಿ, ರೀ ಅಂತ ಹೇಳಿ. ಆ ರೀ ಅಂತಕ್ಕಂತಹ ಒಂದು ಕಂಬ ಸಾಲಿನಲ್ಲಿರ್ತಕ್ಕಂತಹ ಲೀಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಬೆರಿಲಿಯಂ, ಮ್ಯಾಗ್ನೇಷಿಯಂ, ಕ್ಯಾಲ್ಸಿಯಂ, ಹೈಡ್ರೋಜನ್, ಫ್ಲೋರಿನ್, ಕ್ಲೋರಿನ್, ಈ ಕಂಬ ಸಾಲಿನಲ್ಲಿರ್ತಕ್ಕಂತಹ ಧಾತುಗಳು ಒಂದೇ ಲಕ್ಷಣಗಳನ್ನು ಹೊಂದಿದವುಗಳಾಗಿದ್ದಾವೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಅದನ್ನೇ ನಾನು ಹೇಳಿದ್ದು ವಿದ್ಯಾರ್ಥಿಗಳೇ. ಸೊ ನೀವು ಹೈಡ್ರೋಜನ್ 1 ಅಂತ ನೀವು ಭಾವಿಸಿದರೆ, ಅವುಗಳನ್ನು ಹೈಡ್ರೋಜನ್ 1, ಲೀಥಿಯಂ 2, ಬೆರಿಲಿಯಂ 3, ಬೋರಾನ್ 4, ಕಾರ್ಬನ್ 5, ನೈಟ್ರೋಜನ್ 6, ಆಕ್ಸಿಜನ್ 7, 8ನೇ ಧಾತುವನ್ನು ಪುನಃ ಹೈಡ್ರೋಜನ್ ಕೆಳಗಡೆ ಬರೆದಿದ್ದಾರೆ, ಅದು ಫ್ಲೋರಿನ್ ಆಗಿದೆ. ಆ ಹೈಡ್ರೋಜನ್ ಮತ್ತು ಫ್ಲೋರಿನ್ ಒಂದೇ ಕಂಸಾಲಲ್ಲಿ ಬಂತು, ಅದಕ್ಕೆ ಅಲ್ಲಿ ಹೇಳ್ಬೋದು ಆ ಒಂದೇ ಗುಣಗಳನ್ನು ಆ ಧಾತುಗಳು ಪ್ರದರ್ಶಿಸ್ತವ ಅಂಥೇಳಿ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಕೋಷ್ಟಕವನ್ನು ನ್ಯೂಲ್ಯಾಂಡರು ಕೊಡುಗೆಯಾಗಿ ನೀಡಿದರೂ ಸಹಿತ ನ್ಯೂಲ್ಯಾಂಡರ ಕೋಷ್ಟಕದಲ್ಲೂ ಇತಿಮಿತಿಗಳು ಅನ್ನೋದು ಕಂಡುಬಂದವು. ಯಾಕೆ ಅಂತಂದರೆ ಈ ಅಷ್ಟಕಗಳ ನಿಯಮದ ಕೋಷ್ಟಕವು ಕೇವಲ ಕ್ಯಾಲ್ಸಿಯಂ ಧಾತುವಿನವರೆಗೆ ಮಾತ್ರ ಹೊಂದಾಣಿಕೆಯಾಗುವಂತಿತ್ತು ವಿದ್ಯಾರ್ಥಿಗಳೇ. ಸೊ ಕಾರಣ ಇಷ್ಟೇ, ಹಗುರ ಧಾತುಗಳು ಅಂತ ಏನು ಕರೆಯಲ್ಪಟ್ಟವು, ಆ ಹಗುರ ಧಾತುಗಳಿಗೆ ಮಾತ್ರ ಹೊಂದಾಣಿಕೆ ಆಗುವಂತಿತ್ತು. ಸೊ ಅವರು ಹೇಳಿದರು ಕೇವಲ 56 ಧಾತುಗಳು ಮಾತ್ರ ಅದಾವ, ಸೊ ಮುಂದೆ ಯಾವುದೇ ಹೊಸ ಧಾತುಗಳನ್ನು ಕಂಡುಹಿಡಿಯಲಿಕ್ಕೆ ಆಗಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಆದರೆ ಮುಂದಿನ ದಿನಗಳಲ್ಲಿ ಹಲವಾರು ಧಾತುಗಳ ಆವಿಷ್ಕಾರ ಆಯಿತು. ಆ ಆವಿಷ್ಕಾರದಿಂದ ಈ ಒಂದು ಅಷ್ಟಕಗಳ ನಿಯಮ ಅನ್ನೋದು ನ್ಯೂಲ್ಯಾಂಡರ್ ಅವರದು ಅಪ್ರಸ್ತುತ ಆಗುತ್ತೆ ವಿದ್ಯಾರ್ಥಿಗಳೇ. ಅಲ್ಲದೆ ತಾವು ಕೋಷ್ಟಕದಲ್ಲಿ ಗಮನಿಸ್ಬೋದು, ಮೊದಲನೇ ಕಂಬ ಸಾಲಿನಲ್ಲಿರ್ತಕ್ಕಂತಹ ಹೈಡ್ರೋಜನ್, ಫ್ಲೋರಿನ್, ಕ್ಲೋರಿನ್ನ ಒಂದು ಕಂಬ ಸಾಲಿನಲ್ಲಿ ಕೋಬಾಲ್ಟ್ ಮತ್ತು ನಿಕ್ಕೆಲನ್ನು ಒಂದೇ ಸ್ಥಾನದಲ್ಲಿ ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಯಾವ ಕಾರಣಕ್ಕೂ ಆ ಕೋಬಾಲ್ಟ್ ಮತ್ತು ನಿಕ್ಕೆಲ್ ಆ ಮೇಲಿನ 3 ಧಾತುಗಳಿಗೆ ಹೊಂದಾಣಿಕೆ ಆಗೋದೇನೇ ಇಲ್ಲ. ಈ ಕೋಬಾಲ್ಟ್ ನಿಕ್ಕೆಲ್ನ ಗುಣಕ್ಕೆ ಹೊಂದತಕ್ಕಂತಹ ಕಬ್ಬಿಣವನ್ನು ದೂರ ಇಟ್ಟಿದ್ದಾರೆ. ಆ್ಯಕ್ಚುಲಿ ಕೋಬಾಲ್ಟ್, ನಿಕ್ಕೆಲ್, ಕಬ್ಬಿಣ ಲೋಹಗಳು ಒಂದೇ ಗುಣವನ್ನು ಅಂದರೆ ಹೋಲಿಕೆ ಇರತಕ್ಕಂತಹ ಒಂದೇ ಗುಣಗಳನ್ನು ಪ್ರದರ್ಶಿಸ್ತಕ್ಕಂತಹ ಧಾತುಗಳು. ಸೊ ಈ ಎಲ್ಲ ಒಂದು ಇತಿಮಿತಿಗಳಿಂದ ಈ ಒಂದು ನ್ಯೂಲ್ಯಾಂಡ್ರವರ ಕೋಷ್ಟಕ ಏನಾಗುತ್ತೆ, ಅಪ್ರಸ್ತುತ ಆಗುತ್ತೆ ವಿದ್ಯಾರ್ಥಿಗಳೇ. ಈ ಒಂದು ಗೊಂದಲದಿಂದ ಹೊರಬರಲಿಕ್ಕೆ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಕೋಷ್ಟಕವನ್ನು ನಮ್ಮ ಮೆಂಡಲೀವ್ರವರು ಒಂದು ಆವರ್ತಕ ಕೋಷ್ಟಕ ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನು ತಿಳಿಪಡಿಸ್ತಾರೆ. ಧಾತುಗಳ ವರ್ಗೀಕರಣದಲ್ಲಿ ಮೆಂಡಲೀವ್ರವರ ಒಂದು ಕೊಡುಗೆ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಯಾಕೆಂದರೆ ಅವರು ಕೇವಲ ಪರಮಾಣು ರಾಶಿಯನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲ್ಲ, ಆ ಧಾತುಗಳ ಮೂಲಭೂತ ಗುಣಗಳನ್ನು ಸಹಿತ ಹಾಗೂ ಒಂದೇ ರೀತಿಯ ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ಧಾತುಗಳನ್ನು ಜೋಡಿಸ್ತಾರೆ ವಿದ್ಯಾರ್ಥಿಗಳೇ. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಉಂಟು ಮಾಡ್ತಕ್ಕಂತಹ ಹೈಡ್ರೈಡ್ಗಳು ಮತ್ತು ಆಕ್ಸೈಡ್ಗಳ ಸೂತ್ರಗಳನ್ನು ಆಧರಿಸಿ ಧಾತುವಿನ ವರ್ಗೀಕರಣದಲ್ಲಿ ಇದನ್ನು ಒಂದು ಮೂಲಭೂತ ಗುಣವನ್ನಾಗಿ ಅವರು ಪರಿಗಣಿಸ್ತಾರೆ ವಿದ್ಯಾರ್ಥಿಗಳೇ. ಸೊ ಈ ಎಲ್ಲ ಒಂದು ಅಂಶಗಳನ್ನು ಆಧರಿಸಿ ಅವರೊಂದು ನಿಯಮ ರೂಪಿಸ್ತಾರೆ. ಸೊ ಅದನ್ನು ಮೆಂಡಲೀವರ ಆವರ್ತಕ ನಿಯಮ ಅಂತ ನಾವು ಹೇಳ್ಬೋದು. ಆ ನಿಯಮ ಹೀಗಿದೆ: ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳಾಗಿವೆ.
ಇನ್ನೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಮೆಂಡಲೀವ್ರವರ ಆವರ್ತ ಕೋಷ್ಟಕದ ನಿಯಮವು ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆವರ್ತನೀಯ ಪುನರಾವರ್ತನೆಗಳಾಗಿವೆ ವಿದ್ಯಾರ್ಥಿಗಳು. ಮೆಂಡಲೀವ್ರವರು ತಮ್ಮ ವರ್ಗೀಕರಣ ಕೆಲಸವನ್ನು ಪ್ರಾರಂಭ ಮಾಡಿದಾಗ ಸುಮಾರು 63 ಧಾತುಗಳ ಪರಿಚಯವಿತ್ತು ಅಂತ ಹೇಳಿ ತಮಗೆ ತಿಳಿಸ್ಬೋದು. ಸೊ ಹಾಗಾದರೆ ಈ ಮೆಂಡಲೀವ್ರವರ ಆವರ್ತ ಕೋಷ್ಟಕದ ವಿಶಿಷ್ಟತೆಗಳು ಏನೇನು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋದಾಗ, ಸೊ ನಾನು ಆಗಲೇ ಸ್ಪಷ್ಟಪಡಿಸಿದ ಹಾಗೆ ಈ ಧಾತುಗಳ ಪರಮಾಣು ರಾಶಿಗಳೊಂದಿಗೆ ಅಲ್ಲೊಂದು ಮೂಲಭೂತ ಗುಣವನ್ನು ಅವರು ಗುರುತಿಸ್ತಾರೆ. ಆ ಮೂಲಭೂತ ಗುಣ ಯಾವುದು ಅಂತಂದರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳು ಅತ್ಯಂತ ಕ್ರಿಯಾಪಟು ಹಾಗೂ ಅತಿ ಹೆಚ್ಚು ಸಂಯುಕ್ತಗಳನ್ನು ಉಂಟು ಮಾಡತಕ್ಕಂಥ ಗುಣ ಹೊಂದಿರೋದ್ರಿಂದ ಈ ಹೈಡ್ರೈಡ್ ಮತ್ತು ಆಕ್ಸೈಡ್ಗಳನ್ನು ಸೂತ್ರವನ್ನು ಆಧರಿಸಿ ಈ ಕೋಷ್ಟಕ ತಯಾರು ಮಾಡ್ತಾರೆ. ಇದನ್ನು ಅವರು ಮೂಲಭೂತ ಗುಣ ಅಂತ ಹೇಳಿ ಪರಿಗಣಿಸ್ತಾರೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಉದಾಹರಣೆಯನ್ನು ತಾವು ಗಮನಿಸ್ಬೋದು. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಕೋಷ್ಟಕವನ್ನು ಗಮನಿಸಿದಾಗ ತಮಗೆ ಗೊತ್ತಾಗತ್ತೆ. ಈ ಕೋಷ್ಟಕದಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ 4ನೇ ಕಂಬ ಸಾಲಿನಲ್ಲಿ ತಾವು ಗಮನಿಸ್ಬೋದು, ಅಲ್ಲಿ ಮೇಲ್ಗಡೆ RO2 ಮತ್ತು RH4 ಅಂತ ಬರೆದಿದ್ದಾರೆ. RO2 ಅಂತಂದ್ರೆ ಏನು ಹೇಳ್ಬೋದು ನಾವು ಅಂತಂದರೆ, R ಸ್ಟ್ಯಾಂಡ್ಸ್ ಫಾರ್ ಅಲ್ಲಿರೋ ಧಾತು, ಆ ಕಂಬ ಸಾಲಿನಲ್ಲಿರ್ತಕ್ಕಂಥ ಧಾತು. ಈಗ ಫಾರ್ ಎಕ್ಸಾಂಪಲ್ RO2 ಜಾಗದಲ್ಲಿ R ಜಾಗದಲ್ಲಿ C ಅನ್ನು ನಾವು ಸೇರಿಸಿದರೆ CO2 ಆಗುತ್ತೆ ವಿದ್ಯಾರ್ಥಿಗಳೇ, ಕಾರ್ಬನ್ ಡೈಆಕ್ಸೈಡ್. ಅಲ್ಲಿಗೆ ಆಕ್ಸೈಡ್ನ ಸೂತ್ರವನ್ನು ಅವ್ರ ಮೇಲೆ ಪರಿಗಣಿಸ್ತಾರೆ. ನೆಕ್ಸ್ಟ್ RH4 ಅಲ್ಲಿ R ಜಾಗದಲ್ಲಿ C ಅನ್ನು ನಾವು ಪರಿಗಣಿಸಿದರೆ CH4 ಮೀಥೇನ್ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಅಲ್ಲಿ ಒಂದು ಯಾರ್ದು ಮೆಂಡಲೀವ್ರವರ ಒಂದು ಕೋಷ್ಟಕ ಈ ಆಕ್ಸೈಡ್ಗಳ ಉಂಟಾಗುವಿಕೆ ಮತ್ತು ಹೈಡ್ರೈಡ್ಗಳ ಉಂಟಾಗುವಿಕೆಯನ್ನು ಒಂದು ಮೂಲಭೂತ ಗುಣವಾಗಿ ಪರಿಗಣಿಸೋದು ಕಂಡುಬರುತ್ತೆ. ಇದೊಂದು ಅತ್ಯದ್ಭುತ ಸಾಧನೆ ಅಂತ ನಾವು ಹೇಳ್ಬೋದು. ಸೊ ಇತರ ಸಾಧನೆಗಳನ್ನು ನಾವು ಮೆಂಡಲೀವ್ರವರ ಇತರೆ ಸಾಧನೆಗಳನ್ನು ಗಮನಿಸಿದಾಗ ಗುಣಗಳಲ್ಲಿ ಸಾಮ್ಯತೆ ಇರ್ತಕ್ಕಂತಹ ಧಾತುಗಳನ್ನು ಒಂದೇ ಕಂಬ ಸಾಲಿನಲ್ಲಿ ಅವರು ಜೋಡಿಸಿರ್ತಾರೆ. ಇನ್ನೂ ಆವಿಷ್ಕಾರ ಆಗದೇ ಇರತಕ್ಕಂತಹ ಧಾತುಗಳಿಗೆ ಊಹಿಸಿ ಖಾಲಿ ಸ್ಥಾನಗಳನ್ನು ಸಹಿತ ಬಿಡ್ತಾರೆ. ಇದೊಂದು ಖಾಲಿ ಸ್ಥಾನ ಬಿಡೋದಿದೆಯಲ್ಲ, ನಿಜವಾಗ್ಲೂ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ಊಹೆ ಮತ್ತು ಒಂದು ಸಾಧನೆ ಅಂತ ಹೇಳ್ಬೋದು. ಧಾತುಗಳ ಲಕ್ಷಣಗಳನ್ನು ಊಹಿಸ್ತಾರೆ ಅವರು. ಮುಂದೆ ಇಂಥದ್ದೇ ಧಾತುವನ್ನು ಆವಿಷ್ಕಾರ ಮಾಡಬಹುದು, ಅದರ ಗುಣಗಳು ಈ ಥರ ಇದ್ದಾವೆ ಅಂಥೇಳಿ ಪಟ್ಟಿ ಮಾಡ್ತಾರೆ. ಅದಕ್ಕೆ ಹೆಸರು ಕೂಡ ಕೊಡ್ತಾರೆ ವಿದ್ಯಾರ್ಥಿಗಳೇ. ಏನು ಅಂಥೇಳಿ, ಖಾಲಿ ಇರುವ ಸ್ಥಳದಲ್ಲಿ ಧಾತುಗಳನ್ನು ಸಂಸ್ಕೃತ ಸಂಖ್ಯೆ ಏಕ ಎಂಬ ಪೂರ್ವ ಪ್ರತ್ಯಯವನ್ನು ಅದೇ ಗುಂಪಿನ ಹಿಂದಿನ ಧಾತುವಿಗೆ ಸೇರಿಸಿ ಹೆಸರಿಸ್ತಾರೆ. ನಾವಿಲ್ಲಿ ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಭಾರತೀಯ ಸಂಸ್ಕೃತ ಪದ ಏಕ ಅಂತಕ್ಕಂಥ ಪದವನ್ನು ಆ ಧಾತುಗಳ ಹೆಸರಿಸುವಿಕೆಯಲ್ಲಿ ಅವರು ಬಳಸ್ತಾರೆ. ಸೊ ನಿಜವಾಗ್ಲೂ ಭಾರತೀಯರಾಗಿ ನಮಗೆ ತುಂಬ ಇದು ಹೆಮ್ಮೆಯ ವಿಷಯ ವಿದ್ಯಾರ್ಥಿಗಳೇ. ಒಂದು ಉದಾಹರಣೆ ನಾನು ಕೊಡ್ಲಿಕ್ಕೆ ಬಯಸ್ತೇನೆ. ನಂತರ ಆವಿಷ್ಕಾರ ಮಾಡಿರ್ತಕ್ಕಂತಹ ಸ್ಕ್ಯಾಂಡಿಯಮನ್ನು ಅವರು ಖಾಲಿ ಜಾಗದಲ್ಲಿ ಏಕ ಬೋರಾನ್ ಅಂತ ಬರೀತಾರೆ. ನಂತರ ಆವಿಷ್ಕಾರ ಮಾಡಿರ್ತಕ್ಕಂತಹ ಗ್ಯಾಲಿಯಮನ್ನು ಏಕ ಅಲ್ಯೂಮಿನಿಯಂ ಅಂತ ಹೇಳಿ ಬರೀತಾರೆ. ನಂತರ ಆವಿಷ್ಕಾರ ಆಗಿರ್ತಕ್ಕಂತಹ ಜರ್ಮೇನಿಯಮನ್ನು ಏಕ ಸಿಲಿಕಾನ್, ಅದರ ಹಿಂದಿನ ಧಾತುವಿಗೆ ಪೂರ್ವ ಪ್ರತ್ಯಯ ಏಕ ಹಚ್ಚಿ ಖಾಲಿ ಜಾಗದಲ್ಲಿ ಬರೀತಾರೆ ವಿದ್ಯಾರ್ಥಿಗಳೇ. ನಿಜವಾಗ್ಲೂ ಇದು ಹೆಮ್ಮೆ ಅಲ್ವಾ ನಮಗೆ ಭಾರತೀಯರಾಗಿ? ಈ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ಕೆಳಗಡೆ ಗಮನಿಸ್ಬೋದು. ಒಂದು ಕಡೆಗೆ ಧಾತುಗಳ ಲಕ್ಷಣಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆಗೆ ಏನು ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ. ಅಂದರೆ ಆವಿಷ್ಕಾರ ಆಗದೇ ಇದ್ದಾಗ ಅದರ ಪ್ರಾಪರ್ಟೀಸ್ ಏನಿತ್ತು, ಆವಿಷ್ಕಾರ ಆದಮೇಲೆ ಅದರ ಪ್ರಾಪರ್ಟೀಸ್ ಏನಿತ್ತು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮೊದಲೇದು ಆಕ್ಸೈಡ್ನ ಸೂತ್ರ, ಕ್ಲೋರೈಡ್ನ ಸೂತ್ರ ನಾವು ಗಮನಿಸಿದಾಗೆ ಆವಿಷ್ಕಾರ ಆಗೋಕ್ಕಿಂತ ಮುಂಚೆನೇ ಜರ್ಮೇನಿಯಮನ್ನು ಅವರು ಊಹಿಸ್ತಾರೆ ಏಕ ಸಿಲಿಕಾನ್ ಹೆಸರಿನಲ್ಲಿ. ಆವಾಗ ಅದರ ಪರಮಾಣು ರಾಶಿ ಅವರು 72 ಅಂತ ಹೇಳ್ತಾರೆ. ಆಕ್ಸೈಡ್ನ ಸೂತ್ರ EO2 ಅಂತ ಹೇಳ್ತಾರೆ, E ಫಾರ್ ಏಕ, ನೋಡಿ ಈ ಏಕ. ನೆಕ್ಸ್ಟ್ ಕ್ಲೋರೈಡ್ನ ಸೂತ್ರ ಹೇಳ್ತಾರೆ ECl4. ಮುಂದೆ ಅದೇ ಧಾತು ಜರ್ಮೇನಿಯಂ ಅಂತ ಆಗುತ್ತೆ. ಅತ್ಯದ್ಭುತ, ರಿಯಲಿ ವಂಡರ್ಫುಲ್ ಆವಿಷ್ಕಾರ ಅಂತ ಹೇಳ್ಬೋದು. ಪರಮಾಣು ರಾಶಿ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ. ಇವರು 72 ಅಂತ ಹೇಳಿದರೆ 72.6 ಅಂತ ಹೇಳಿ ಎಕ್ಸಾಕ್ಟ್ ಗೊತ್ತಾಗುತ್ತೆ. ಈವನ್ ಸೂತ್ರ ಕೂಡ, ಆಕ್ಸೈಡ್ನ ಸೂತ್ರ ಕೂಡ GeO2 ಅಂತ ಆಗುತ್ತೆ. ಕ್ಲೋರೈಡ್ನ ಸೂತ್ರ ಕೂಡ GeCl4 ಅಂತ ಆಗುತ್ತೆ ವಿದ್ಯಾರ್ಥಿಗಳೇ. ನಿಜವಾಗಲೂ ಮೆಂಡಲೀವ್ರವರ ಸಾಧನೆ ಅತ್ಯದ್ಭುತ ಅಂತಲೇ ಹೇಳ್ಬೋದು. ಜೊತೆಗೆ ಇನ್ನೂ ಒಂದು ತಾವು ಗಮನಿಸ್ಬೋದು, ಆವರ್ತಕ ಕೋಷ್ಟಕದ ಮೆಂಡಲೀವ್ರವರ ಆವರ್ತ ಕೋಷ್ಟಕದ ಕೊನೆಗೆ 8ನೇ ಗುಂಪನ್ನು ಮೂಲ ಕೋಷ್ಟಕಕ್ಕೆ ಯಾವುದೇ ಧಕ್ಕೆ ಬರದಾಗೆ ಬರೆಯೋ ಥರ
ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಜಾಗದಲ್ಲಿ ಮುಂದೆ ಆವಿಷ್ಕಾರ ಆಗಿರ್ತಕ್ಕಂತಹ ರಾಜಾನಿಲಗಳನ್ನು ಮೂಲ ಕೋಷ್ಟಕಕ್ಕೆ ಯಾವುದೇ ಧಕ್ಕೆ ಬರದಾಗೆ ಬರಿಬೋದಾಗಿತ್ತು ವಿದ್ಯಾರ್ಥಿಗಳೇ. ರಾಜಾನಿಲೆಗಳು ಅತಿ ಜಡವಾಗಿರೋದ್ರಿಂದ ಹಾಗೂ ನಮ್ಮ ವಾತಾವರಣದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ತಡವಾಗಿ ಆವಿಷ್ಕಾರ ಆದರೂ ಸಹಿತ ಆ ಮೆಂಡೆಲಿಯವರವರ ಆವರ್ತ ಕೋಷ್ಟಕದ ಕೊನೆಗೆ ಆ ಜಡಾನಿಲಗಳನ್ನು ಸಹಿತ ಬರೆಯಬಹುದಾಗಿತ್ತು. ಎಲ್ಲ ಸಾಧನೆಗಳನ್ನು ಗಮನಿಸಿದರೆ ಮೆಂಡೆಲಿಯವರವರು ನಿಜವಾಗಲೂ ಈ ಧಾತುಗಳ ಆವರ್ತನೀಯ ವರ್ಗೀಕರಣ, ಧಾತುಗಳ ವರ್ಗೀಕರಣಕ್ಕೆ ಒಂದು ಅತ್ಯದ್ಭುತವಾದ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಆದಾಗ್ಯೂ ಕೂಡ ಮೆಂಡೆಲಿಯವರವರ ಒಂದು ಆವರ್ತಕ ಕೋಷ್ಟಕಕ್ಕೂ ಇತಿಮಿತಿಗಳಿವೆ. ನೋಡಿ, ಎಷ್ಟೇ ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮಾಡಿದರೂ ಸಹಿತ ಆ ವಿಜ್ಞಾನಿಗಳನ್ನು ಸಹಿತ ಆ ಇತಿಮಿತಿಗಳನ್ನು ಕೈಗೊಳ್ಳಿಲ್ಲ. ಮೊದಲೇ ಇತಿಮಿತಿ ಏನು ಅಂತಂದರೆ ಹೈಡ್ರೋಜನ್ ಸ್ಥಾನ ವಿದ್ಯಾರ್ಥಿಗಳೇ. ಹೈಡ್ರೋಜನ್ ಸ್ಥಾನ ಮೊದಲನೇ ಗುಂಪಿನಲ್ಲಿರ್ತಕ್ಕಂತಹ ಕ್ಷಾರೀಯ ಲೋಹಗಳಾದ ಸೋಡಿಯಂ, ಪೊಟ್ಯಾಷಿಯಂ ಇತ್ಯಾದಿ ಧಾತುಗಳನ್ನು ಹೋಲುತ್ತೆ. ಈ ಕಡೆಗೆ 17ನೇ ಗುಂಪಿನಲ್ಲಿರ್ತಕ್ಕಂತಹ ಹೆಲೋಜನ್ಗಳನ್ನು ಕೂಡ ಹೋಲುತ್ತೆ. ನೋಡಿ, ಹೈಡ್ರೋಜನ್ನು ಮೊದಲನೇ ಗುಂಪಿನ ಧಾತುವನ್ನು ಹೋಲುತ್ತೆ, 17ನೇ ಗುಂಪಿನ ಧಾತುವನ್ನು ಹೋಲುತ್ತೆ. ಮತ್ತೊಂದು ಕಡೆ ಹೆಲೋಜನ್ಗಳ ಹಾಗೆ ಹೈಡ್ರೋಜನ್ ದ್ವಿಪರಮಾಣು ಅಣು ಮತ್ತು ಅಲೋಹಗಳನ್ನು ವರ್ತಿಸಿ ಸಹವೆಲೆನ್ಸಿಯ ಸಂಯುಕ್ತಗಳನ್ನು ಸಹಿತ ಉಂಟು ಮಾಡುತ್ತೆ ವಿದ್ಯಾರ್ಥಿಗಳೇ. ಈ ಎಲ್ಲ ಕಾರಣಗಳಿಂದ ತಮ್ಮ ಕೋಷ್ಟಕದಲ್ಲಿ ಹೈಡ್ರೋಜನ್ನ ಸ್ಥಾನವನ್ನು ಅವರು ಸರಿಯಾದ ಕಾರಣ ಸಹಿತ ಅವರಿಗೆ ಅಲ್ಲಿ ಇರಿಸಲಿಕ್ಕೆ ಆಗಲಿಲ್ಲ. ಅದನ್ನೇ ತಾವು ಗಮನಿಸೋದು. ಈ ಎಲ್ಲ ಕಾರಣಗಳಿಂದ ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ಗೆ ಯಾವುದೇ ಸ್ಥಿರ ಸ್ಥಾನವನ್ನು ಕೊಡಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಮೆಂಡೆಲಿಯವ್ ಅವರಿಗೆ ತಮ್ಮ ಆವರ್ತ ಕೋಷ್ಟಕದಲ್ಲಿ ಹೈಡ್ರೋಜನ್ ಸರಿಯಾದ ಸ್ಥಾನವನ್ನು ನಿಯೋಜಿಸಲಿಕ್ಕೆ ಸಾಧ್ಯತೆ ಆಗಲಿಲ್ಲ ವಿದ್ಯಾರ್ಥಿಗಳೇ. ಸೊ ಎರಡನೇ ಅಂಶ, ಭಾರ ಧಾತುಗಳ ಪರಮಾಣು ರಾಶಿ. ಭಾರ ಧಾತುಗಳ ಪರಮಾಣು ರಾಶಿ ನಿಜವಾಗ್ಲೂ ಮೆಂಡೆಲಿಯವರವರಿಗೆ ತುಂಬ ಭಾರ ಆಯಿತು ಅನಿಸುತ್ತೆ. ಕಾರಣ ಇಷ್ಟೇ, ಭಾರ ಧಾತುಗಳು ಅಂತ ನಾವು ಏನು ಕರಿತೀವಿ, ಅವುಗಳ ಒಂದು ಪರಮಾಣು ರಾಶಿ ನಿಯತವಾಗಿ ಅಂದರೆ ಕಂಟಿನ್ಯೂಸ್ ಆಗಿ ಬರ್ತಿರಲಿಲ್ಲ. ಒಂದು ಧಾತುವಿನ ಪರಮಾಣು ರಾಶಿ 68.2 ಆದರೆ ಮುಂದಿನ ಒಂದು ಪರಮಾಣು ರಾಶಿ ಏನಾಗಬೇಕು, ಅದಕ್ಕಿಂತ ಹೆಚ್ಚಾಗಬೇಕು. ಬಟ್ ಅಲ್ಲಿ ಕಡಿಮೆ ಪರಮಾಣು ರಾಶಿ ಹೊಂದಿರೋ ಧಾತು ಕೂಡ ಪ್ಲೇಸ್ ಆಗ್ತಕ್ಕಂಥ ಚಾನ್ಸಸ್ ಇತ್ತು. ಇದು ಒಂದು ಅವರ ಇತಿಮಿತಿ ಅಂತ ಹೇಳ್ಬೋದು. ಇನ್ನೊಂದು ಒಂದು ಅತ್ಯಂತ ವೆರಿ ಇಂಪಾರ್ಟೆಂಟ್ ಅವರ ಆವರ್ತಕ ಕೋಷ್ಟಕದ ಇತಿಮಿತಿ ಏನಂದರೆ ಸಮಸ್ಥಾನಿಗಳ ಸ್ಥಾನ. ಅವರು ಆ ಕೋಷ್ಟಕ ರಚಿಸಬೇಕಾದ್ರೆ ಸಮಸ್ಥಾನಿಗಳ ಪರಿಚಯನೇ ಇರಲಿಲ್ಲ. ಸಮಸ್ಥಾನಿಗಳು ಏನು ಅಂತಂದ್ರೆ ತಮಗೆ ಗೊತ್ತು. ತಾವು ಹಿಂದಿನ ತರಗತಿಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಸಮಸ್ಥಾನಿಗಳ ಬಗ್ಗೆ ಅಭ್ಯಾಸ ಮಾಡಿದ್ದೀರಿ. ಸಮಸ್ಥಾನಿಗಳಿಗೆ ಏನಂತ ಕರಿತೀವಿ ವಿದ್ಯಾರ್ಥಿಗಳೇ? ಐಸೋಟೋಪ್ಸ್ ಅಂತ ಕರಿತೀವಿ. ಸಮಸ್ಥಾನಿ ಕೋಷ್ಟಕದಲ್ಲಿ ಒಂದೇ ಸ್ಥಾನದಲ್ಲಿರ್ತಕ್ಕಂತಹ ಧಾತುಗಳು. ಹೇಗೆ ವ್ಯಾಖ್ಯಾನಿಸ್ಬೋದು ಅದನ್ನು? ಒಂದೇ ಪರಮಾಣು ಸಂಖ್ಯೆ ಹೊಂದಿರುವ ಹಾಗೂ ಭಿನ್ನ ಪರಮಾಣು ರಾಶಿಗಳುಳ್ಳ ಒಂದೇ ಧಾತುವಿನ ವಿವಿಧ ಪರಮಾಣುಗಳು. ನಾನು ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ, ಸರಿಯಾಗಿ ಕೇಳಿಸ್ಕೋಬೇಕಾ? ಒಂದೇ ಪರಮಾಣು ಸಂಖ್ಯೆ ಹೊಂದಿರುವ ಹಾಗೂ ಭಿನ್ನ ಪರಮಾಣು ರಾಶಿಗಳನ್ನು ಹೊಂದಿರುವ ಒಂದೇ ಧಾತುವಿನ ವಿವಿಧ ಪರಮಾಣುಗಳಿಗೆ ನಾವೇನಂತ ಕರಿತೀವಿ? ಸಮಸ್ಥಾನಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಹಿಂದಿನ ತರಗತಿಯಲ್ಲಿ ನೋಡಿದ್ದೀರಿ, ಹೈಡ್ರೋಜನ್ಗೆ 3 ಸಮಸ್ಥಾನಿಗಳಿದ್ದಾವೆ. ಪರಮಾಣು ಸಂಖ್ಯೆ 1 ಇರೋ ಹೈಡ್ರೋಜನ್ ಇದೆ, ಪರಮಾಣು ರಾಶಿ 1 ಹೊಂದಿರೋ ಹೈಡ್ರೋಜನ್ ಇದೆ, ಪರಮಾಣು ರಾಶಿ 2 ಹೊಂದಿರೋ ಹೈಡ್ರೋಜನ್ ಇದೆ, ಪರಮಾಣು ರಾಶಿ 3 ಹೊಂದಿರತಕ್ಕಂತಹ ಹೈಡ್ರೋಜನ್ ಕೂಡ ಇದೆ. ಈ ಸಮಸ್ಥಾನಿಗಳನ್ನು ನಾವು ಗಣನೆಗೆ ತೆಗೆದುಕೊಂಡ್ರೆ ಹೈಡ್ರೋಜನ್ಗೆ ತಮ್ಮ ಕೋಷ್ಟಕದಲ್ಲಿ 3 ಸ್ಥಾನಗಳನ್ನು ಮೆಂಡೆಲಿಯವರವರು ಬಿಡಬೇಕಾಗತ್ತೆ. ಅದಕ್ಕೆ ಈ ಒಂದು ವೆರಿ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಒಂದು ಇತಿಮಿತಿಯಿಂದ ಆ ಮೆಂಡೆಲಿಯವರವರ ಆವರ್ತ ಕೋಷ್ಟಕ ಅಪ್ರಸ್ತುತವಾದರೂ ಅವರ ಒಂದು ಮೂಲಭೂತ ಗುಣಗಳನ್ನು ಹೇಳಿದರೆ ಅವು ಇಂದಿಗೂ ಪ್ರಸ್ತುತ ವಿದ್ಯಾರ್ಥಿಗಳು. ಈ ಒಂದು ಮೂಲಭೂತ ಗುಣ ಮತ್ತು ಅವರು ಹೇಳಿರ್ತಕ್ಕಂತಹ ಅನೇಕ ಒಂದು ವಿಚಾರಗಳನ್ನು ಆಧರಿಸಿ 1913ರಲ್ಲಿ ಯಾರು ಹೆನ್ರಿ ಮೋಸ್ಲೆ ಅಂತಕ್ಕಂತಹ ವಿಜ್ಞಾನಿ ಏನು ಮಾಡ್ತಾರೆ, ಒಂದು ಆಧುನಿಕ ಆವರ್ತಕ ಕೋಷ್ಟಕದ ಒಂದು ಆಲೋಚನೆಯನ್ನು ಹುಟ್ಟಾಕ್ತಾರೆ. ಬೇರೆ ಏನೂ ಡಿಫ್ರೆನ್ಸ್ ಇಲ್ಲ. ಮೆಂಡೆಲಿಯವರವರು ಹೇಳಿರ್ತಕ್ಕಂತಹ ಆವರ್ತಕ ಕೋಷ್ಟಕ್ಕೂ ಮೋಸ್ಲೆ ಅವರು ಹೇಳಿರ್ತಕ್ಕಂತಹ ಒಂದು ಆಧುನಿಕ ಆವರ್ತಕ ಕೋಷ್ಟಕಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ.
ವ್ಯತ್ಯಾಸ ಒಂದು ಪದದಲ್ಲಿ ಮಾತ್ರ. ಯಾವುದದು ಪದ? ಪರಮಾಣು ರಾಶಿಯನ್ನು ಬದಲಾಗಿ ಪರಮಾಣು ಸಂಖ್ಯೆಯನ್ನು ಆಧರಿಸಿ ಅವರು ಏನು ಮಾಡ್ತಾರೆ, ಆಧುನಿಕ ಆವರ್ತಕ ಕೋಷ್ಟಕವನ್ನು ರಚಿಸ್ತಾರೆ. ತಾವು ನೋಡ್ಬೋದು 1913ರಲ್ಲಿ ಹೆನ್ರಿ ಮೊಸ್ಲೆ ಅವರು ಧಾತುವಿನ ಪರಮಾಣು ಸಂಖ್ಯೆಯು ಅದರ ಪರಮಾಣು ರಾಶಿಗಿಂತ ಹೆಚ್ಚು ಮೂಲಭೂತ ಲಕ್ಷಣವಾಗಿದೆ ಅಂತ ತಿಳಿಸ್ತಾರೆ. ಸೊ ಇದಕ್ಕೆ ಮೂಲ ಕಾರಣ ಏನಿರ್ಬೋದು? ಪರಮಾಣು ರಾಶಿಗೆ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಯಾಕೆ ಗಣನೆಗೆ ತೆಗೆದುಕೊಳ್ತಾರೆ ಅನ್ನೋದನ್ನು ತಾವು ಆಲೋಚಿಸ್ಬೋದಲ್ವಾ? ಹೇಳಿ ಹಾಗಾದರೆ ಯಾವ ಕಾರಣ ಇರ್ಬೋದು? ತುಂಬ ಜಾಣರು ನೀವು ಹೇಳ್ತೀರಿ. ಇಲ್ಲಿ ಮೂಲ ಕಾರಣ ಆ ಸಮಸ್ಥಾನಿಗಳಿಗೆ ಒಂದು ಸರಿಯಾದ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಆ ಪರಮಾಣು ರಾಶಿಗೆ ಬದಲಾಗಿ ಪರಮಾಣು ಸಂಖ್ಯೆಯನ್ನು ಆಧರಿಸಿ ಈ ಹೆನ್ರಿ ಮೊಸ್ಲೆ ಅವರು ತಮ್ಮ ಆಧುನಿಕ ಆವರ್ತಕ ಕೋಷ್ಟಕವನ್ನು ರೂಪಿಸ್ತಾರೆ. ಆ ನಿಯಮ ಏನಿದೆ ನೋಡ್ಬನ್ನಿ ವಿದ್ಯಾರ್ಥಿಗಳೇ. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳು. ಅಂದರೆ ಧಾತುಗಳನ್ನು ಅವುಗಳ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಗುಣಗಳನ್ನು ಹೆಚ್ಚು ನಿಖರವಾಗಿ ಊಹಿಸಬಹುದಾಗಿದೆ. ಇದು ಮೊಸ್ಲೆ ಅವರು ಹೇಳಿರ್ತಕ್ಕಂಥ ಒಂದು ಪ್ರಮುಖ ಅಂಶ. ಸೊ ಹಾಗಾದರೆ ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಸೊ ಏನೇನು ವಿಷಯಗಳಿದ್ದಾವೆ ಅನ್ನೋದನ್ನು ತಾವೆಲ್ಲರೂ ಕುತೂಹಲದಿಂದ ವೀಕ್ಷಿಸ್ತಾ ಇರ್ಬೋದು. ಈ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 18 ಕಂಬ ಸಾಲುಗಳಿದ್ದು ಇವುಗಳನ್ನು ಗುಂಪು ಅಥವಾ ವರ್ಗ, ಇಂಗ್ಲೀಷ್ನಲ್ಲಿ ಗ್ರೂಪ್ಸ್ ಅಂತ ನಾವು ಕರಿತೀವಿ. ಇನ್ನೊಮ್ಮೆ ಗಮನಿಸಿ, ಕಂಬ ಸಾಲುಗಳು ಬರ್ತಾವಲ್ಲ, ಕಂಬ ಸಾಲುಗಳನ್ನು ಗುಂಪುಗಳು ಅಥವಾ ವರ್ಗ, ಇಂಗ್ಲೀಷ್ನಲ್ಲಿ ಗ್ರೂಪ್ಸ್ ಅಂತ ನಾವು ಕರಿತೀವಿ. ಒಟ್ಟು ಎಷ್ಟು ಗುಂಪುಗಳಿವೆ ವಿದ್ಯಾರ್ಥಿಗಳೇ? 18 ಗುಂಪುಗಳಿವೆ ಅಥವಾ 18 ವರ್ಗಗಳಿವೆ. ಅದೇ ಥರ ತಾವು ಅಡ್ಡ ಸಾಲುಗಳನ್ನು ಸಹಿತ ಗಮನಿಸ್ಬೋದು. ಕೋಷ್ಟಕ ನಾನು ಹೇಳ್ತೀನಿ, ನೆಕ್ಸ್ಟ್ ಬರುತ್ತೆ. ಈಗ ತಮ್ಮ ಪಠ್ಯ ಪುಸ್ತಕದ ಹಿಂದಿನ ಬದಿಯಲ್ಲೂ ಸಹಿತ ಕೋಷ್ಟಕ ಇದೆ, ಅದನ್ನು ತಾವು ಗಮನಿಸ್ಬೋದು. ಇನ್ನೂ ಒಂದು ಅಂಶ ಏನಂದರೆ ಅಡ್ಡ ಸಾಲುಗಳು ನಾವಿಲ್ಲಿ ಕಾಣ್ತೀವಿ. 7 ಅಡ್ಡ ಸಾಲುಗಳನ್ನು ನಾವು ಕಾಣ್ತೀವಿ. ಆ 7 ಅಡ್ಡ ಸಾಲುಗಳಿಗೆ ನಾವೇನಂತ ಕರಿತೀವಿ? ಆವರ್ತಗಳು ಅಂತ ಕರಿತೀವಿ. ಆವರ್ತಗಳು ಅಂತಂದರೆ ಪೀರಿಯಡ್ಸ್, PERIODS, ಪೀರಿಯಡ್ಸ್. ಈ ಶಬ್ದ ಎಲ್ಲೋ ಕೇಳಿದಿರಿ ನೀವು? ಎಲ್ಲಿ ಕೇಳಿದಿರಿ ಹೇಳಿ ನೋಡೋಣ. ನಿಮ್ಮ ತರಗತಿಗಳ ಒಂದು ಪೀರಿಯಡ್ಗಳಲ್ಲಿ. ಈಗ ಸೋಮವಾರ ಕನ್ನಡ ವಿಷಯ ಇದ್ದರೆ ಮುಂದಿನ ಸೋಮವಾರನೂ ಕನ್ನಡ ವಿಷಯನೇ ಬರುತ್ತೆ ಮೊದಲನೇ ಅವಧಿಗೆ. 2ನೇ ಅವಧಿ ಸೋಮವಾರ ಗಣಿತ ಇದ್ದರೆ ಮುಂದಿನ ಸೋಮವಾರ 2ನೇ ಅವಧಿಗೆ ಗಣಿತನೇ ಬರುತ್ತೆ. ಪೀರಿಯಡ್ ಅಂದರೆ ಅರ್ಥ ಏನು ಅಂತಂದ್ರೆ ಆವರ್ತ ಆಗೋದು, ಪುನರಾವರ್ತನೆ ಆಗೋದು ಅಂತ ಅದರ ಅರ್ಥ. ಆವರ್ತ ಅನ್ನೋದು ಈ ಅರ್ಥವನ್ನು ಸೂಚಿಸುತ್ತೆ. ಒಂದು ಗುಂಪಿನಲ್ಲಿ ಎಲ್ಲ ಧಾತುಗಳು ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರ್ತವೆ ವಿದ್ಯಾರ್ಥಿಗಳೇ. ಹಾಗಾದರೆ ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಏನು? ಯಾವುದೇ ಒಂದು ಪರಮಾಣುವಿನ ಹೊರ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರ್ತಾವೋ ಅವುಗಳಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಗಳು ಅಂತ ನಾವು ಹೇಳ್ತೀವಿ. ಒಂದೇ ಆವರ್ತದಲ್ಲಿನ ಅಂದರೆ ಅಡ್ಡ ಸಾಲಿನಲ್ಲಿರ್ತಕ್ಕಂತಹ ಧಾತುಗಳು ಒಂದೇ ಸಂಖ್ಯೆಯ ಕವಚಗಳನ್ನು ಹೊಂದಿರ್ತವೆ. ಫಾರ್ ಎಕ್ಸಾಂಪಲ್, ಮೊದಲನೇ ಆವರ್ತದಲ್ಲಿರ್ತಕ್ಕಂತಹ ಧಾತುಗಳು ಒಂದೇ ಕವಚವನ್ನು ಹೊಂದಿರ್ತವೆ. 2ನೇ ಆವರ್ತದಲ್ಲಿರ್ತಕ್ಕಂತಹ ಧಾತುಗಳು 2 ಕವಚಗಳನ್ನು ಹೊಂದಿರ್ತವೆ. 6ನೇ ಆವರ್ತದಲ್ಲಿರ್ತಕ್ಕಂತಹ ಧಾತುಗಳು 6 ಕವಚಗಳನ್ನು ಹೊಂದಿರ್ತವೆ. ಗುಂಪಿನಲ್ಲಿ ಕೆಳಗೆ ಸಾಗಿದಂತೆ ಈ ಕವಚಗಳ ಸಂಖ್ಯೆ ಹೆಚ್ಚಾಗತ್ತೆ. ಮೇಲಿನಿಂದ ಕೆಳಗೆ ಬಂದಂತೆ ಕವಚಗಳ ಸಂಖ್ಯೆ ಹೆಚ್ಚಾಗತ್ತೆ. ಎಡದಿಂದ ಬಲಕ್ಕೆ ಸಾಗಿದಂತೆ ಅಂದರೆ ಅಡ್ಡ ಸಾಲಿನ ಗುಂಟ ಅಥವಾ ಆವರ್ತದ ಗುಂಟ ಸಾಗಿದಂತೆ ಕವಚಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗುವುದಿಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾಗತ್ತೆ. ಹಾಗಾದರೆ ಈ ಒಂದು ಆವರ್ತದಲ್ಲಿ ಒಂದು ಕವಚಕ್ಕೆ ಸೇರ್ಪಡೆ ಆಗ್ತಕ್ಕಂತಹ ಒಂದು ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ನಾವು 2n² ಸೂತ್ರದಿಂದ ನಾವೇನು ಮಾಡ್ಬೋದು, ಲೆಕ್ಕಿಸ್ಬೋದು ವಿದ್ಯಾರ್ಥಿಗಳೇ. ಸೊ ಅದು ಹೇಗೆ ಅನ್ನೋದನ್ನು ನೋಡೋಣ. ಜಸ್ಟ್ ಕೋಷ್ಟಕ ನೋಡಿ ನಾವು ಗಮನಿಸೋಣ. ಸೊ ತಾವಿಲ್ಲಿ ಗಮನಿಸ್ಬೋದು. ಸೊ ಮೊದಲನೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳನ್ನು ತಾವು ಗಮನಿಸ್ಬೋದು. ಹೆಸರಿಸ್ಬೋದಾ ತಾವು? ಮೊದಲನೇ ಗುಂಪಿನಲ್ಲಿ ಯಾವ ಧಾತುಗಳಿವೆ ಅಂತೇಳಿ? ಓಕೆ, ಯಾವ್ಯಾವು? ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ದೆನ್ ಫ್ರಾನ್ಷಿಯಂ. ಅದೇ ಥರ 2ನೇ ಗುಂಪಿನಲ್ಲಿರ್ತಕ್ಕಂಥವು, ಅದೇ ಥರ 3ನೇ ಗುಂಪಿನಲ್ಲಿರ್ತಕ್ಕಂಥವು.
ಈ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳು, ಒಂದೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳು ಅಂದರೆ ಕಂಬ ಸಾಲಿನಲ್ಲಿರ್ತಕ್ಕಂಥ ಧಾತುಗಳು ಒಂದೇ ರೀತಿಯ ಗುಣಗಳನ್ನು ಹೊಂದಿರತಕ್ಕಂಥವುಗಳಾಗಿವೆ. ಹಾಗೂ ಒಂದೇ ಗುಂಪಿನ ಧಾತುಗಳ ವೆಲೆನ್ಸ್ ಇಲೆಕ್ಟ್ರಾನ್ಗಳು, ವೆಲೆನ್ಸ್ ಇಲೆಕ್ಟ್ರಾನ್ಗಳು ಅಂದರೆ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ, ಒಂದು ಪರಮಾಣುವಿನ ಹೊರ ಕವಚದಲ್ಲಿರ್ತಕ್ಕಂಥ ಧಾತುಗಳು ಎಲೆಕ್ಟ್ರಾನ್ಗಳು. ಈಗ ಮೊದಲನೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳ ವೆಲೆನ್ಸ್ ಇಲೆಕ್ಟ್ರಾನ್ ಸಂಖ್ಯೆ ಯಾವಾಗಲೂ ಒಂದೇ ಆಗಿರುತ್ತೆ. ನಾಲ್ಕನೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳ ವೆಲೆನ್ಸ್ ಇಲೆಕ್ಟ್ರಾನ್ ಯಾವಾಗಲೂ 4 ಆಗಿರುತ್ತೆ. 14ನೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳ ವೆಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ 4 ಆಗಿರುತ್ತೆ. 17ನೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳ ವೆಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ 7 ಆಗಿರುತ್ತೆ. 18ನೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳ ವೆಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ 8 ಆಗಿರುತ್ತೆ. ನೋಡಿ ಎಷ್ಟು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಅಂತ ಇದು. ಇನ್ನೊಂದು ತಾವು ಮುಖ್ಯ ಅಂಶವನ್ನು ಈ ಕೋಷ್ಟಕದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಈ ಕೋಷ್ಟಕವನ್ನು ನಾವು ಬಳಸಿ ಸುಲಭವಾಗಿ ಎಲ್ಲ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀಬಹುದು ಅನ್ನೋಕ್ಕಿಂತ ಈ ಆಧುನಿಕ ಆವರ್ತ ಕೋಷ್ಟಕ ರಚನೆ ಆಗಿದ್ದೇ ಒಂದು ಇಲೆಕ್ಟ್ರಾನ್ ವಿನ್ಯಾಸದ ಆಧಾರದ ಮೇಲೆ. ಜೊತೆಗೆ ಇಲ್ಲಿ ನಾವು 7 ಆವರ್ತಗಳನ್ನು ನೋಡ್ಬೋದು. 7 ಮೊದಲನೇ ಅಡ್ಡ ಸಾಲು, ಎರಡನೇ ಅಡ್ಡ ಸಾಲು, ಮೂರನೇ ಅಡ್ಡ ಸಾಲು, 7ನೇ ಅಡ್ಡ ಸಾಲು, 7 ಅಡ್ಡ ಸಾಲುಗಳು ಅಂದರೆ 7 ಆವರ್ತಗಳನ್ನು ನೋಡ್ಬೋದು. ನೆಕ್ಸ್ಟ್ ಕಂಬ ಸಾಲುಗಳು, ಮೊದಲನೇ ಕಂಬ ಸಾಲು, ಎರಡನೇ ಕಂಬ ಸಾಲು, 14, 16, 17, 18 ಕಂಬ ಸಾಲುಗಳನ್ನು ನೋಡ್ಬೋದು ಅಥವಾ ಗುಂಪುಗಳು ಅಂತ ನಾವು ಕರಿತೀವಿ. 7 ಆವರ್ತಗಳು, 18 ಗುಂಪುಗಳು. ಕೊನೆಗೆ 2 ಇದಾವಲ್ಲ ಇವೇ ನೀವು ಅಂತ ತಾವು ಕೇಳ್ಬೋದು. ಆ ಕೊನೆಯವು 2 ಅಡ್ಡ ಸಾಲುಗಳು ಆ ಮೂಲ ಕೋಷ್ಟಕದಲ್ಲಿ ಕಂಬ ಸಾಲುಗಳಲ್ಲಿ ಅವುಗಳ ಗುಣಗಳ ಹೊಂದಾಣಿಕೆ ಆಗಲ್ಲ. ಅದಕ್ಕೆ ಏನು ಮಾಡಿದ್ರು, ಅವುಗಳನ್ನು ಕೊನೆಯ 2 ಅಡ್ಡ ಸಾಲುಗಳಲ್ಲಿ ಇಟ್ಟರು. 18ನೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳಿಗೆ ನಾವೇನಂತ ಕರಿತೀವಿ, ಜಡಾನಿಲಗಳು ಅಥವಾ ಶ್ರೇಷ್ಠ ಅನಿಲಗಳು ಅಥವಾ 0 ವರ್ಗದ ಧಾತುಗಳು ಅಥವಾ ರಾಜಾನಿಲಗಳು ಅಂತ ಈ ಎಲ್ಲ ಹೆಸರಿಂದ ಕರಿತೀವಿ. ಸೊ ಹಾಗಾದರೆ ಅವನ್ನು ಆ ರೀತಿ ಕರಿಬೇಕಾದ್ರೆ ಹಲವಾರು ಕಾರಣಗಳು. ಸೊ ಈ ಎಲ್ಲ ಧಾತುಗಳು ಅಷ್ಟಕ ಜೋಡಣೆಯನ್ನು ಹೊಂದಿವೆ ವಿದ್ಯಾರ್ಥಿಗಳೇ. ಅಷ್ಟಕ ಅಂತಂದರೆ ನಾನು ಈಗಾಗಲೇ ಹೇಳಿದ್ದೆ ತಮಗೆ 8 ಅಂತ. ಅಷ್ಟಕ ಅಂದರೆ ಎಷ್ಟು? 8. ಅಂದರೆ ಅವುಗಳ ಕೊನೆಯ ಕವಚ ಹೀಲಿಯಂ ಒಂದನ್ನು ಹೊರತುಪಡಿಸಿ ಉಳಿದ ಎಲ್ಲ ಜಡಾನಿಲಗಳ ಕೊನೆಯ ಕವಚ ಸಂಪೂರ್ಣವಾಗಿ 8 ಎಲೆಕ್ಟ್ರಾನ್ಗಳಿಂದ ಭರ್ತಿಯಾಗಿರುತ್ತೆ. ಹೀಲಿಯಂ ಮಾತ್ರ 2, ಆದರೂ ಸಹಿತ ಅದರ ಹೊರ ಕವಚ ಸಹಿತ ಸಂಪೂರ್ಣವಾಗಿ ಎಲೆಕ್ಟ್ರಾನ್ಗಳಿಂದ ಏನಾಗಿರುತ್ತೆ, ಭರ್ತಿಯಾಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಗುಂಪಿನ ಧಾತುಗಳ ಪರಮಾಣುಗಳು ಗರಿಷ್ಠ ಸಂಖ್ಯೆಯ ಎಲೆಕ್ಟ್ರಾನ್ಗಳಿಂದ ಬರ್ತವೆ. ಅದನ್ನೇ ಹೇಳಿದ್ದಾರೆ, ಸಂಪೂರ್ಣವಾಗಿ ಭರ್ತಿಯಾಗಿರುತ್ತವೆ ಅಂತ. ಸೊ ಆದ್ದರಿಂದ ಈ ಧಾತುಗಳು ತಮ್ಮಷ್ಟಕ್ಕೆ ತಾವೇ ಇತರೆ ಧಾತುಗಳೊಂದಿಗೆ ರಾಸಾಯನಿಕ ಬಂಧಗಳನ್ನು ಏರ್ಪಡಿಸಿಕೊಳ್ಳೋದಿಲ್ಲ. ಆದ್ದರಿಂದ ಇವುಗಳಿಗೆ ಜಡ ಇವು ಬಹಳ ಜಡ. ನಮ್ಮ ಕ್ಲಾಸ್ನಾಗೂ ಕೆಲವೊಂದು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟೇ ಪ್ರಶ್ನೆಗಳನ್ನು ಕೇಳಿದ್ರೆ ಏನೇ ಮಾಡಿದರೆ ತುಂಬ ಜಡ. ಅವರು ಮೋಟಿವೇಟ್ ಮಾಡಬೇಕು ಅವ್ರೊಂದು ಪ್ರಶ್ನೆಗೆ ಒಂದು ಉತ್ತರ ಪಡಿಬೇಕಾದ್ರೆ ತುಂಬ ಮೋಟಿವೇಟ್ ಮಾಡಬೇಕು, ತಾವಾಗಿ ಹೇಳಲ್ಲ. ಹಾಗೆ ಇವು ಜಡಾನಿಲಗಳು. ಇನ್ನು ಇವುಗಳ ಸಂಯೋಗ ಸಾಮರ್ಥ್ಯ ವೆಲೆನ್ಸಿ ಅಂತ ನಾವು ಹೇಳ್ತೀವಿ. ಸೊ ಇವುಗಳ ವೆಲೆನ್ಸಿ 0. ಅದಕ್ಕೆ ಇವುಗಳನ್ನು ನಾವೇನಂತ ಕರೆದ್ವಿ, 0 ಗುಂಪಿನ ಧಾತುಗಳು ಅಂತ ಕರೆದ್ವಿ. ತಾವಿಲ್ಲಿ ಗಮನಿಸ್ಬೋದು, ಈ 18ನೇ ಗುಂಪಿನಲ್ಲಿರ್ತಕ್ಕಂತಹ ಧಾತುಗಳನ್ನು ಸೊ ನಾವೇನಂತ ಕರಿತೀವಿ, ಜಡಾನಿಲಗಳು ಅಂತ ಕರಿತೀವಿ. ಓಕೆ, ಸೊ ಅಲ್ಲಿ ಗಮನಿಸ್ಬೋದು ತಾವು, ಹೈಡ್ರೋಜನ್ ಮೊದಲನೇ ಸ್ಥಾನದಲ್ಲಿದೆ. ಸೊ ಅಲ್ಲೇನಿದೆ, ಹೈಡ್ರೋಜನ್ ಮೊದಲನೇ ಸ್ಥಾನದಲ್ಲಿದೆ. ಹಿಂದೆ ಮೆಂಡೆಲಿಯವರವರ ಆವರ್ತ ಕೋಷ್ಟಕ ನೆನಪು ಮಾಡ್ಕೊಳ್ಳಿ ನೋಡೋಣ. ಹೈಡ್ರೋಜನ್ ಸ್ಥಾನದಲ್ಲಿ ಏನಾಗಿತ್ತು, ಒಂದು ಇತಿಮಿತಿ ಕಂಡು ಬಂದಿತ್ತು. ಏನಂತ, ಇದು ಮೊದಲನೇ ಗುಂಪಿನ ಧಾತುವಿನ ಲಕ್ಷಣವನ್ನು ಹೋಲ್ತದೆ, ನೆಕ್ಸ್ಟ್ 17ನೇ ಗುಂಪಿನ ಧಾತುಗಳ ಲಕ್ಷಣಗಳನ್ನು ಹೋಲ್ತದೆ ಅಂಥೇಳಿ. ಈ ಎಲ್ಲ ಒಂದು ಗೊಂದಲಗಳಿಗೆ ಮಾಸ್ಲೆ ಅವರು ಏನು ತೆರೆ ಹೇಳ್ತಾರೆ ಅಂತಂದರೆ, ಆ ಎಲ್ಲ ಲಕ್ಷಣಗಳನ್ನು ಹೊರತುಪಡಿಸಿ ಅದರ ಎಲೆಕ್ಟ್ರಾನ್ ವಿನ್ಯಾಸ ಮೊದಲ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಅಂದರೆ ಹೈಡ್ರೋಜನ್ನ ಎಲೆಕ್ಟ್ರಾನ್ ವಿನ್ಯಾಸ 1s1, ಆ 1s1 ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಬರೆದರೆ ಅದನ್ನು ಮೊದಲನೇ ಆವರ್ತದ ಮೊದಲನೇ ಗುಂಪಿನಲ್ಲೇ ಸೇರಿಸಬೇಕು. ಇದು ಒಂದು ಏನು ಸರಿಯಾಗಿ ಅದರ ಸ್ಪಷ್ಟನೆಯನ್ನು ನಾವು ಕೊಡ್ಬೋದು ಹೈಡ್ರೋಜನ್ ಸ್ಥಾನದ ಬಗ್ಗೆ. ಸೊ ಬಟ್ ಗುಣಗಳ ಆಧಾರದ ಮೇಲೆ ನಾವು ವಿಚಾರ ಮಾಡಿದರೆ ಇನ್ನೂ ಅದರ ಸ್ಥಾನವನ್ನು ನಾವು ಏನು ಮಾಡೋಕ್ಕಾಗಲ್ಲ, ಸರಿಯಾಗಿ ಇರಿಸಲಿಕ್ಕಾಗಲ್ಲ. ಓಕೆ, ತಾವಿಲ್ಲಿ ಕೋಷ್ಟಕದಲ್ಲಿ ಗಮನಿಸ್ಬೋದು ವಿದ್ಯಾರ್ಥಿಗಳೇ, 1 ಮತ್ತು 2 ಒಂದನೇ ಗುಂಪಿನ ಧಾತುಗಳನ್ನು ಕ್ಷಾರೀಯ ಲೋಹಗಳು ಅಂತ ಕರಿತೀವಿ. ಎರಡನೇ ಗುಂಪಿನ ಧಾತುಗಳನ್ನು ಕ್ಷಾರೀಯ ಭಸ್ಮ ಲೋಹಗಳು ಅಂತ ಕರಿತೀವಿ.
3ರಿಂದ 12ನೇ ಗುಂಪಿನಲ್ಲಿರ್ತಕ್ಕಂಥ ಧಾತುಗಳನ್ನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ನಾವು ಕರಿತೀವಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್. ನೆಕ್ಸ್ಟ್ 17ನೇ ಗುಂಪಿನ ಧಾತುಗಳನ್ನು ಹ್ಯಾಲೋಜನ್ಸ್ ಅಂತ ಕರಿತೀವಿ. 18ನೇ ಗುಂಪಿನ ಧಾತುಗಳನ್ನು ನಾವೇನಂತ ಕರಿತೀವಿ, ರಾಜಾನಿಲಗಳು ಅಂತ ಕರಿತೀವಿ. ಸೊ ಕೊನೆಗೆ 2 ಅಡ್ಡ ಸಾಲುಗಳಿಗೆ, ಒಂದು ಲ್ಯಾಂಥನೈಡ್ ಸಿರೀಸ್, ಇನ್ನೊಂದು ಆಕ್ಟಿನೈಡ್ ಸಿರೀಸ್. ಲ್ಯಾಂಥನೈಡ್ ಶ್ರೇಣಿಗಳು, ಇನ್ನೊಂದು ಕೊನೆಯ ಅಡ್ಡ ಸಾಲು ಆಕ್ಟಿನೈಡ್ ಶ್ರೇಣಿಗಳು ಅಂತ ಆಗುತ್ತೆ. ಹಾಗಾದರೆ ಏನು ಇವು ಲ್ಯಾಂಥನೈಡ್ ಮತ್ತು ಆಕ್ಟಿನೈಡ್ ಶ್ರೇಣಿಗಳು? ಆವರ್ತ ಕೋಷ್ಟಕ ಗಮನಿಸಿದಾಗ ಸೊ ನಾವಲ್ಲಿ 57ನೇ ಧಾತುವಾಗಿರ್ತಕ್ಕಂಥ ಆಕ್ಟಿನೈಡ್ನಿಂದ ಎಲ್ಲಿವರೆಗೆ 70ರವರೆಗೆ 71ರವರೆಗೆ ಅಲ್ಲಿ ಏನೋ ಗ್ಯಾಪ್ ಇದೆ ಅಂತ ಅನಿಸುತ್ತೆ. ಸೊ ಆ ಗ್ಯಾಪನ್ನು ಎತ್ತಿ ಕೆಳಗಡೆ ಬರೆದಿದ್ದಾರೆ. ಹೇಗಂತೇಳಿ ಆ ಕೋಷ್ಟಕ ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ. 58ರಿಂದ 71 ಹಾಗೂ ಪರಮಾಣು ಸಂಖ್ಯೆ 90ರಿಂದ 102ರವರೆಗಿನ ಧಾತುಗಳನ್ನು ಮುಖ್ಯ ಕೋಷ್ಟಕದ ಸೊ ಕೆಳಗೆ 2 ಅಡ್ಡು ಸಾಲುಗಳಲ್ಲಿ ಹೊಂದಾಣಿಕೆ ಮಾಡಕ್ಕೆ ತಾವಿಲ್ಲಿ ಗಮನಿಸ್ಬೋದು. ಇದು ಯಾಕೆ ಹೀಗೆ ಅಂಥೇಳಿ ತಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡೋದು ಅತ್ಯಂತ ಸಹಜ. ಕಾರಣ ಇಷ್ಟೇ, ಈ ಧಾತುಗಳ ಗುಣಗಳು ಕಂಬ ಸಾಲುಗಳಲ್ಲಿ ಹೋಲಿಕೆ ಆಗೋದಿಲ್ಲ, ಅಡ್ಡ ಸಾಲುಗಳಲ್ಲಿ ಹೆಚ್ಚು ಹೋಲಿಕೆ ಆಗ್ತಾವೆ. ಆದ್ದರಿಂದ ಇವುಗಳನ್ನು ಮುಖ್ಯ ಕೋಷ್ಟಕವನ್ನು ಹೊರತುಪಡಿಸಿ ಕೆಳಗಡೆ 2 ಅಡ್ಡ ಸಾಲುಗಳಲ್ಲಿ ರಚನೆ ಮಾಡ್ತಾರೆ. ಹೆಸರು ಇಡಬೇಕಲ್ಲ, ಇವು ಹೆಸರು ಹೆಂಗೆ ಮಾಡಿದರು? ಸೊ 57ನೇ ಧಾತು ಆಕ್ಟಿನೈಡ್. ಆ ಆಕ್ಟಿನೈಡ್ ಧಾತುವಿನ ಪ್ರಾರಂಭದಿಂದ ಇವು ಸ್ಟಾರ್ಟ್ ಆಗ್ತವೆ, ಅದಕ್ಕೆ ಆಕ್ಟಿನೈಡ್ಸ್ ಅಂತ ಕರೆದ್ರು. ಆ ಗುಣಗಳನ್ನು ಹೋಲ್ತವೆ. ನೆಕ್ಸ್ಟ್ ಲ್ಯಾಂಥನೈಡ್ಸ್ ಅಂತ ಕರೆದ್ರು. ಯಾಕಂತಂದ್ರೆ ಇಲ್ಲಿ 89ನೇ ಧಾತುವಾಗಿರ್ತಕ್ಕಂತಹ 80 ಪರಮಾಣು ಸಂಖ್ಯೆ 89 ಆಗಿರ್ತಕ್ಕಂತಹ ಲ್ಯಾಂಥನೈಡ್ನ ಗುಣಗಳು ಆ ಅಡ್ಡು ಸಾಲಿನಲ್ಲಿ ಹೋಲ್ತವೆ. ಆದ್ದರಿಂದ ಅವುಗಳಿಗೆ ಏನಂತ ಕರೆದ್ರು? ಲ್ಯಾಂಥನೈಡ್ ಶ್ರೇಣಿಗಳು ಅಂತ ಕರೆದ್ರು. ಇನ್ನು ಈ ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಕೆಲವೊಂದು ಪ್ರವೃತ್ತಿಗಳನ್ನು ನಾವು ನೋಡ್ತೀವಿ. ಪ್ರವೃತ್ತಿಗಳು ಅಂತಂದರೆ ಸೊ ಅವು ಆ ಗುಣಗಳು ಆ ಕೋಷ್ಟಕ ನೋಡಿದ ತಕ್ಷಣ ಆ ಗುಣಗಳನ್ನು ನಾವು ನಿರ್ಧಾರ ಮಾಡ್ಬೋದು. ಸೊ ಅವುಗಳನ್ನು ನಾವು ಪ್ರವೃತ್ತಿಗಳು ಅಂತ ಹೇಳ್ಬೋದು. ಮೊದಲನೇದಾಗಿ ವೆಲೆನ್ಸಿ. ನಾನು ಮೊದಲೇ ಸ್ಪಷ್ಟಪಡಿಸಿದ್ದೇನೆ, ಪ್ರತಿ ಕಂಬ ಸಾಲಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ಧಾತುಗಳ ವೆಲೆನ್ಸಿ ಸೇಮ್ ಆಗಿರುತ್ತೆ, ಒಂದೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಕ್ಲೋರಿನ್ ಇಲೆಕ್ಟ್ರಾನ್ ವಿನ್ಯಾಸ ನಾವು ತಾವು ಗಮನಿಸ್ಬೋದು. 1s2 2s2 2p6 3s2 3p5 3s2 3p5 ಎಸ್ನಲ್ಲಿ 2 ಇಲೆಕ್ಟ್ರಾನ್, 3p-ನಲ್ಲಿ 5 ಇಲೆಕ್ಟ್ರಾನ್. ವೆಲೆನ್ಸಿ ಎಷ್ಟಾಯಿತು? 7 ಆಯಿತು. ಸೊ 17ನೇ ಗುಂಪಿನಲ್ಲಿರ್ತಕ್ಕಂತಹ ಆ ಕ್ಲೋರಿನ್ ವರ್ಗದ ಎಲ್ಲ ಧಾತುಗಳ ವೆಲೆನ್ಸಿ ಅಥವಾ ವೆಲೆನ್ಸ್ ಇಲೆಕ್ಟ್ರಾನ್ಗಳು ಕೂಡ 7 ಆಗಿರ್ತವೆ. ಮೊದಲನೇ ಗುಂಪಿನಲ್ಲೂ ಅಷ್ಟೇ, ಮೊದಲನೇ ಗುಂಪಿನಲ್ಲಿರ್ತಕ್ಕಂತಹ ಅಥವಾ ಮೊದಲನೇ ವರ್ಗದಲ್ಲಿರ್ತಕ್ಕಂತಹ ಎಲ್ಲ ಧಾತುಗಳ ವೆಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ 1 ಆಗಿರುತ್ತೆ. 18ನೇ ಗುಂಪಿನಲ್ಲಿರ್ತಕ್ಕಂತಹ ಜಡಾನಿಲಗಳ ವೆಲೆನ್ಸ್ ಇಲೆಕ್ಟ್ರಾನ್ಗಳ ಸಂಖ್ಯೆ 8 ಆಗಿರುತ್ತೆ. ಸೊ ಹೀಗೆ ಈ ವೆಲೆನ್ಸಿ ಅಂತಕ್ಕಂತಹ ಒಂದು ಪ್ರವೃತ್ತಿಯನ್ನು ನಾವು ಆಧುನಿಕ ಆವರ್ತ ಕೋಷ್ಟಕವನ್ನು ಗಮನಿಸಿಯೇ ನಿರ್ಧಾರ ಮಾಡ್ಬೋದಾಗಿದೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಪರಮಾಣು ಗಾತ್ರ. ಈ ಪರಮಾಣು ಗಾತ್ರವನ್ನು ಆ ಪರಮಾಣು ತ್ರಿಜ್ಯವನ್ನು ಆಧರಿಸಿ ನಾವು ಹೇಳ್ತೇವೆ. ಸೊ ಹಾಗಾದರೆ ಪರಮಾಣು ಗಾತ್ರ ಅಂದರೆ ಏನು, ಅದರ ವ್ಯಾಖ್ಯಾನವನ್ನು ನಾವು ನೋಡ್ಬಿಡೋಣ. ಸೊ ಒಂದು ಸ್ವತಂತ್ರ ಪರಮಾಣುವಿನ ಬೀಜ ಕೇಂದ್ರದಿಂದ, ಒಂದು ಪರಮಾಣುವಿನ ಮಧ್ಯ ಬಿಂದು ಅಂತ ಇಟ್ಕೊಳ್ರಿ, ಅದರ ಬೀಜ ಕೇಂದ್ರದಿಂದ ಅತ್ಯಂತ ಹೊರ ಕವಚದ ನಡುವಣ ಅಂತರವನ್ನು ನಾವೇನಂತ ಕರಿತೀವಿ? ಪರಮಾಣು ಗಾತ್ರ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಅತ್ಯಂತ ಚಿಕ್ಕ ಮತ್ತು ಅತ್ಯಂತ ಹಗುರವಾಗಿರ್ತಕ್ಕಂತಹ ಪರಮಾಣು, ಅದರ ಒಂದು ಪರಮಾಣು ಗಾತ್ರದ ತ್ರಿಜ್ಯ 37 ಪಿಕೋಮೀಟರ್. ಪಿಕೋಮೀಟರ್ ನೋಡ್ರಿ, ಪಿಕೋಮೀಟರ್ ಅನ್ನೋದು ಪರಮಾಣು ತ್ರಿಜ್ಯವನ್ನು ಅಳತೆ ಮಾಡತಕ್ಕಂತಹ ಒಂದು ಮಾಪನ ವಿದ್ಯಾರ್ಥಿಗಳು. ಈ ಪಿಕೋಮೀಟರ್, 1 ಮೀಟರ್ ಈಕ್ವಲ್ಸ್ ಟು ಹೌ ಮಚ್ ಪಿಕೋಮೀಟರ್ ಅನ್ನೋದು ತಮ್ಮ ಟೆಕ್ಸ್ಟ್ ಬುಕ್ಲಿ ಐತಿ, ತಾವು ನೋಡ್ಕೋಬೇಕು ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್, ಈ ಪರಮಾಣು ಗಾತ್ರ ಈ ಕೋಷ್ಟಕದಲ್ಲಿ ಯಾವ ಥರ ಬದಲಾವಣೆಯನ್ನು ಹೊಂದುತ್ತೆ? ಸೊ ಆವರ್ತ ಕೋಷ್ಟಕದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಏನಾಗುತ್ತೆ? ಪರಮಾಣು ಗಾತ್ರ ಅಥವಾ ಪರಮಾಣು ತ್ರಿಜ್ಯ ಕಡಿಮೆ ಆಗುತ್ತೆ. ಕಾರಣ ಇಷ್ಟೇ, ಈ ಪರಮಾಣು ತ್ರಿಜ್ಯ, ಈ ಪರಮಾಣು ಗಾತ್ರ ಯಾವ ಆಧಾರದ ಮೇಲೆ ನಿರ್ಧಾರ ಆಗತ್ತೆ ಅಂತಂದರೆ, ಪರಮಾಣುವಿನ ಹೊರ ಕವಚದಲ್ಲಿರ್ತಕ್ಕಂತಹ ಇಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾದಂತೆ ಆ ಪರಮಾಣುವಿನ ನ್ಯೂಕ್ಲಿಯರ್ ಆವೇಶ ಅಂತ ಹೇಳ್ತೀವಿ. ಅಂದ್ರೆ ಪರಮಾಣುವಿನ ನ್ಯೂಕ್ಲಿಯಸ್ನ ಸೆಳೆತ ಆ ಇಲೆಕ್ಟ್ರಾನ್ಗಳನ್ನು ಹೆಚ್ಚು ತಮ್ಮತ್ತ ಸೆಳೆದುಕೊಳ್ಳುತ್ತೆ.
ಕವಚಗಳ ಸಂಖ್ಯೆ ಆವರ್ತದ ಗುಂಟ ಒಂದೇ ಇದ್ದರೂ ಸಹಿತ, ಕವಚಗಳಲ್ಲಿ ಯಾವುದೇ ಬದಲಾವಣೆ ಆಗದೇ ಇದ್ದರೂ ಸಹಿತ ಪರಮಾಣು ಗಾತ್ರ ಆವರ್ತದ ಎಡದಿಂದ ಬಲಕ್ಕೆ ಅಥವಾ ಆವರ್ತದ ಗುಂಟ ಸಾಗಿದಂತೆ ಕಡಿಮೆ ಆಗುತ್ತೆ. ಕಾರಣ ಎಷ್ಟೇ, ಆ ನ್ಯೂಕ್ಲಿಯಸ್ನ ಇಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಾದಂತೆ ಅದರ ಸೆಳೆತ ಹೆಚ್ಚಾಗುತ್ತೆ, ಪರಮಾಣು ಗಾತ್ರ ಕಡಿಮೆ ಆಗುತ್ತೆ. ಇನ್ನು ವರ್ಗದಲ್ಲಿ ಮೇಲಿನಿಂದ ಕೆಳಗೆ ಬಂದಂತೆ ಪರಮಾಣು ಗಾತ್ರ ಹೆಚ್ಚಾಗುತ್ತೆ. ವೆರಿ ಸಿಂಪಲ್, ಕಾರಣ ಇಷ್ಟೇ, ಆ ಪರಮಾಣುವಿನ ಕವಚಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಮೇಲಿನಿಂದ ಕೆಳಗೆ. ಫಾರ್ ಎಕ್ಸಾಂಪಲ್, ಮೊದಲನೇ ಗುಂಪಿನ ಧಾತುವನ್ನು ತಗೊಳ್ರಿ. ಸೊ ಫಸ್ಟ್ ಹೈಡ್ರೋಜನ್ ಇದೆ, ಒಂದೇ ಕವಚ ಇದೆ. ನೆಕ್ಸ್ಟ್ ಸೋಡಿಯಂ ತಗೊಳ್ರಿ, 2 ಕವಚಗಳು ಬಂದು. ಸೊ ನೆಕ್ಸ್ಟ್ ಅದಾದಮೇಲೆ ಪೊಟ್ಯಾಷಿಯಂ ತಗೊಳ್ರಿ, ಅಲ್ಲಿ ಎಷ್ಟು ಬಂದು 3 ಕವಚಗಳು ಬಂದು. ಸೊ ಹೀಗೆ ಏನು ವರ್ಗದಿಂದ ಮೇಲಿನಿಂದ ಕೆಳಗೆ ಬಂದಂತೆ ಪರಮಾಣುವಿನ ಗಾತ್ರ ಹೆಚ್ಚಾಗುವುದು. ನೆಕ್ಸ್ಟ್ ಆ ಒಂದು ಆವರ್ತ ಕೋಷ್ಟಕದ ಗುಂಟ ನಾವು ಸಾಗಿದಂತೆ ಈ ಪರಮಾಣು ಗಾತ್ರ ಕಡಿಮೆ ಆಗೋದನ್ನು ಈ ಚಿತ್ರದಲ್ಲಿ ಸ್ಪಷ್ಟವಾಗಿ ತಾವು ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಇನ್ನೊಮ್ಮೆ ಈ ಚಿತ್ರವನ್ನು ಗಮನಿಸಿದರೆ ಆ ಪರಮಾಣುವಿನ ಗಾತ್ರ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಅಚ್ಚೊಡದಾಗಿರುತ್ತೆ. ನೆಕ್ಸ್ಟ್ ಒಂದು ಮಹತ್ವದ್ದಾಗಿರ್ತಕ್ಕಂಥದ್ದು ಲೋಹೀಯ ಮತ್ತು ಅಲೋಹೀಯ ಗುಣಗಳು. ಇಲ್ಲಿ ಸೋಡಿಯಂ ಮತ್ತು ಮೆಗ್ನೇಷಿಯಂ ಲೋಹಗಳನ್ನು ಸೋಡಿಯಂನಂತಹ ಮತ್ತು ಮೆಗ್ನೇಷಿಯಂನಂತಹ ಲೋಹಗಳನ್ನು ಕೋಷ್ಟಕದ ಎಡಭಾಗದಲ್ಲೂ, ನೆಕ್ಸ್ಟ್ ಸಲ್ಫರ್ ಮತ್ತು ಕ್ಲೋರಿನ್ನಂತಹ ಲೋಹಗಳನ್ನು ಕೋಷ್ಟಕದ ಬಲಭಾಗದಲ್ಲೂ ಇರಿಸಲಾಗಿದೆ. ಅವುಗಳ ಮಧ್ಯೆ ಒಂದು ಅಂಕುಡೊಂಕಾದ ಗೆರೆ ಇದೆ ನೋಡಿ. ಆ ಲೋಹ ಮತ್ತು ಅಲೋಹಗಳ ಮಧ್ಯೆ ಒಂದು ಅಂಕುಡೊಂಕಾದ ಗೆರೆ. ಎಲ್ಲಿದೆ ಗೆರೆ? ಇಲ್ಲಿದೆ ನೋಡಿ. ಇಲ್ಲಿ ನೋಡಿ, ಆ 13ನೇ ಗುಂಪಿನ ಧಾತುವಿನಿಂದ ಪ್ರಾರಂಭಿಸಿ ನೆಕ್ಸ್ಟ್ ಈ ಕಡೆಗೆ 17ನೇ ಗುಂಪಿನ ಕೊನೆಯವರೆಗೂ ಆ ಅಂಕುಡೊಂಕಾದ ಗೆರೆಯನ್ನು ತಾವು ಗಮನಿಸ್ಬೋದು. ಈ ಅಂಕುಡೊಂಕಾದ ಗೆರೆ ಇದೆಯಲ್ಲ, ಆ ಅಂಕುಡೊಂಕಾದ ಗೆರೆಯ ಈ ಕಡೆಗೆ ಲೋಹಗಳು, ಆ ಕಡೆಗೆ ಅಲೋಹಗಳು. ಇನ್ನು ಆ ಗೆರೆಯ ಪಕ್ಕ ಇದಾವಲ್ಲ ಧಾತುಗಳು, ಆ ಧಾತುಗಳಿಗೆ ನಾವೇನಂತ ಕರಿತೀವಿ? ಲೋಹಾಭಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯಾವ್ಯಾವು? ಅಲ್ಲಿ ಪಿಂಕ್ ಅಕ್ಷರದಿಂದ ಅಂದರೆ ಪಿಂಕ್ ಬಣ್ಣದಿಂದ, ಗುಲಾಬಿ ಬಣ್ಣದಿಂದ ಏನು ಗುರುತು ಮಾಡಿದ್ದಾರೆ ನೋಡ್ರಿ. ಹೇಳ್ಬೋದಲ್ಲ ತಾವು ಯಾವ್ಯಾವ ಧಾತುಗಳು ಅಂತೇಳಿ? ಮೊದಲನೇದು ಬೋರಾನ್, ಎರಡನೇದು ಸಿಲಿಕಾನ್, ಮೂರನೇದು ಜರ್ಮೇನಿಯಂ, ನಾಲ್ಕನೇದು ಆರ್ಸೆನಿಕ್, ಐದನೇದು ಟೆಲೂರಿಯಂ, ಪೊಲೋನಿಯಂ. ಈ ಎಲ್ಲ ಧಾತುಗಳನ್ನು ನಾವೇನಂತ ಕರಿತೀವಿ? ಲೋಹಾಭಗಳು ಅಂತ ಕರಿತೀವಿ. ಆ ಜಿಗ್ಜಾಗ್ ಗೆರೆ, ಆ ಗೆರೆಯ ಅಂಚಿನಲ್ಲಿರ್ತಕ್ಕಂತಹ ಧಾತುಗಳು ಲೋಹಗಳನ್ನು ಅಲೋಹಗಳನ್ನು ಬೇರ್ಪಡಿಸೋದಲ್ಲದೆ ಅದರ ಮಧ್ಯದಲ್ಲಿ ಲೋಹಾಭಗಳನ್ನು ಇರಿಸಿರೋದನ್ನು ತಾವಿಲ್ಲಿ ಸ್ಪಷ್ಟವಾಗಿ ಗಮನಿಸ್ತೀರಿ ವಿದ್ಯಾರ್ಥಿಗಳೇ. ಲೋಹಾಭಗಳ ಅಂದರೆ ಏನು ಅನ್ನೋದನ್ನು ತಾವು ಹಿಂದಿನ ತರಗತಿಯಲ್ಲಿ ಓದಿರ್ತೀರಿ, ಅದನ್ನು ಒಂಚೂರು ಜ್ಞಾಪಿಸ್ಕೊಳ್ಬೇಕು. ನೆಕ್ಸ್ಟ್ ವಿದ್ಯುತ್ ಧನೀಯತೆ. ಈ ವಿದ್ಯುತ್ ಧನೀಯತೆಗೂ ಮತ್ತು ಲೋಹೀಯ ಗುಣಕ್ಕೂ ಒಂದು ಸಂಬಂಧ. ಸೊ ಲೋಹಗಳು ಬಂಧಗಳನ್ನು ಉಂಟು ಮಾಡಬೇಕಾದ್ರೆ ಏನು ಮಾಡ್ತವೆ? ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ತವೆ. ಸೊ ಯಾವ ಧಾತುವಿನ ಪರಮಾಣು ತನ್ನ ಹೊರಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತೋ ಅದು ವಿದ್ಯುತ್ ಧನೀಯ ಸ್ವಭಾವವನ್ನು ಹೊಂದುತ್ತೆ. ಸೊ ಆವರ್ತದ ಗುಂಟ ಸಾಗಿದಂತೆ ಆ ಹೊರ ಕವಚದಲ್ಲಿನ ಎಲೆಕ್ಟ್ರಾನ್ಗಳ ಮೇಲೆ ವರ್ತಿಸುತ್ತಿರುವ ಆ ಪರಿಣಾಮಕಾರಿ ನ್ಯೂಕ್ಲಿಯರ್ ಆವೇಶ ಹೆಚ್ಚುತ್ತೆ. ಅಂದರೆ ಎಲೆಕ್ಟ್ರಾನ್ಗಳನ್ನು ಆ ನ್ಯೂಕ್ಲಿಯಸ್ ತನ್ನತ್ತ ಸೆಳೆದುಕೊಳ್ಳುತ್ತೆ. ಆವಾಗ ಎಲೆಕ್ಟ್ರಾನ್ಗಳನ್ನು ಬಿಟ್ಕೊಡೋದಿಲ್ಲ ಅಷ್ಟು ಈಸಿಯಾಗಿ ಅದು. ಆವಾಗ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ತಕ್ಕಂಥ ಪ್ರವೃತ್ತಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಆದ್ದರಿಂದ ಆವರ್ತದ ಗುಂಟ ಸಾಗಿದಂತೆ, ಎಡದಿಂದ ಬಲಕ್ಕೆ ಸಾಗಿದಂತೆ ವಿದ್ಯುತ್ ಧನೀಯತೆ ಕಡಿಮೆ ಆಗುತ್ತೆ. ವೈಸ ವಿದ್ಯುತ್ ಋಣೀಯತೆ ಏನಾಗುತ್ತೆ? ಹೆಚ್ಚುತ್ತಾ ಹೋಗುತ್ತೆ. ಇನ್ನು ವರ್ಗದಲ್ಲಿ ಅಥವಾ ಗುಂಪಿನಲ್ಲಿ ಮೇಲಿನಿಂದ ಕೆಳಗೆ ಬಂದಂತೆ ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂತಹ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನಿಂದ ತುಂಬ ದೂರದಲ್ಲಿರುವಂತೆ ವೆಲೆನ್ಸ್ ಎಲೆಕ್ಟ್ರಾನ್ಗಳು ಅನುಭವಿಸುವ ಪರಿಣಾಮಕಾರಿ ವ್ಯಾಲೆನ್ಸ್ ನ್ಯೂಕ್ಲಿಯರ್ ಆವೇಶ ಐತಲ್ಲ ಅದು ಕಡಿಮೆ ಆಗುತ್ತಾ ಹೋಗುತ್ತೆ, ತನ್ನ ಹಿಡಿತ ಕಳೆದುಕೊಳ್ಳುತ್ತೆ. ಪರಮಾಣುವಿನ ಬೀಜ ಕೇಂದ್ರ ವರ್ಗದಿಂದ ಮೇಲಿನಿಂದ ಕೆಳಗೆ ಬಂದಂತೆ ಇಲೆಕ್ಟ್ರಾನ್ಗಳ ಮೇಲೆ ಇರತಕ್ಕಂತಹ ಒಂದು ಸೆಳೆತವನ್ನು ಕಳೆದುಕೊಳ್ತಾ ಹೋಗುತ್ತೆ. ಆವಾಗ ಸುಲಭವಾಗಿ ಆ ಪರಮಾಣು ತನ್ನ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ವರ್ಗದಲ್ಲಿ ಅಥವಾ ಗುಂಪಿನ ಮೇಲಿನಿಂದ ಕೆಳಗೆ ಬಂದಂತೆ ವಿದ್ಯುತ್ ಧನೀಯತೆ ಏನಾಗುತ್ತೆ? ಹೆಚ್ಚಾಗುತ್ತೆ. ನೆಕ್ಸ್ಟ್ ವಿದ್ಯುತ್ ಋಣೀಯತೆಗೆ ಬರೋಣ.
ಇಲ್ಲಿ ವಿದ್ಯುತ್ ಋಣೀಯತೆಗೂ ಮತ್ತು ಅಲೋಹಗಳಿಗೂ ಎಲ್ಲಿಲ್ಲದ ಸಂಬಂಧ. ಅಲೋಹಗಳ ಗುಣಗಳನ್ನು ತಾವು ಆಲ್ರೆಡಿ ಬಲ್ರಿ. ಅಲೋಹಗಳ ಗುಣಗಳು ಸ್ವೀಕಾರಿಗಳು. ಏನನ್ನು ಸ್ವೀಕಾರ ಮಾಡ್ತವೆ? ಎಲೆಕ್ಟ್ರಾನ್ಗಳನ್ನು ಸ್ವೀಕಾರ ಮಾಡ್ತವೆ. ಯಾವ ಧಾತುವಿನ ಪರಮಾಣು ಇನ್ನೊಂದು ಧಾತುವಿನ ಪರಮಾಣುವಿನಿಂದ ಎಲೆಕ್ಟ್ರಾನನ್ನು ಸ್ವೀಕರಿಸುತ್ತೋ ಅದು ಋಣ ಅಯಾನ್ ಆಗುತ್ತೆ ಅಥವಾ ವಿದ್ಯುತ್ ಋಣೀಯತೆಯನ್ನು ಪಡೆಯುತ್ತೆ. ಹಾಗೆ ಅಲೋಹಗಳು ವಿದ್ಯುತ್ ಋಣೀಯವಾಗಿವೆ. ಅದಕ್ಕೆ ತಾವು ಕೋಷ್ಟಕದಲ್ಲಿ ಇಷ್ಟೊತ್ತಿನವರೆಗೂ ಗಮನಿಸಿದ್ರಿ ಏನಂತ? ಎಡಭಾಗದಲ್ಲಿ ಲೋಹಗಳನ್ನು, ಕೋಷ್ಟಕದ ಬಲಭಾಗದಲ್ಲಿ ಅಲೋಹಗಳನ್ನು ಗಮನಿಸಿದ್ರಿ. ಮಧ್ಯೆ ಇರತಕ್ಕಂತಹ ಒಂದು ಅಂಕುಡೊಂಕಾದ ಗೆರೆಯ ಅಂಚಿನಲ್ಲಿರ್ತಕ್ಕಂತಹವುಗಳು ಲೋಹಾವುಗಳು ಅಂತ ಗಮನಿಸಿದ್ರಿ. ಓಕೆ, ಹಾಗಾದರೆ ವಿದ್ಯುತ್ ಋಣೀಯತೆ ಪ್ರವೃತ್ತಿ ಈ ಕೋಷ್ಟಕದಲ್ಲಿ ಯಾವ ಥರ ಇದೆ? ಆವರ್ತದ ಗುಂಟ ಸಾಗಿದಂತೆ ವಿದ್ಯುತ್ ಋಣೀಯತೆ ಹೆಚ್ಚಾಗುತ್ತೆ. ವರ್ಗದಿಂದ ಮೇಲಿನಿಂದ ಕೆಳಗೆ ಬಂದಂತೆ ವಿದ್ಯುತ್ ಋಣೀಯತೆ ಏನಾಗುತ್ತೆ? ಕಡಿಮೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಇಷ್ಟು ಈ ಒಂದು ಪಾಠದಲ್ಲಿ ಬರ್ತಿರ್ತಕ್ಕಂತಹ ಒಂದು ಸಾರಾಂಶ ಅಂತ ಹೇಳ್ಬೋದು. ಇನ್ನೂ ಏನಾದರೂ ತಮಗೆ ಡೌಟ್ಸ್ ಇದ್ದರೆ ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಹೇಳಿರ್ತಕ್ಕಂಥದ್ದನ್ನು ಮತ್ತು ಪಠ್ಯಪುಸ್ತಕದಲ್ಲಿರ್ತಕ್ಕಂಥದ್ದನ್ನು, ಶಿಕ್ಷಕರು ನೀಡಿರ್ತಕ್ಕಂತಹ ನೋಟ್ಸ್ಗಳಲ್ಲಿರ್ತಕ್ಕಂಥದ್ದನ್ನು ನೋಡಿ ತಾವು ಆ ಗೊಂದಲಗಳನ್ನು ಬಗೆಹರಿಸ್ಕೊಳ್ಬೋದು. ಬೇಡ ಇದೇ ಪಾಠವನ್ನು 2 ಬೇಡ 3 ಸತಿ ತಾವು ಗಮನವಿಟ್ಟು ಕೇಳಿದರೆ ಹಲವಾರು ಗೊಂದಲಗಳು ಇದರಿಂದ ತಮಗೆ ಕ್ಲಿಯರ್ ಆಗ್ತಾವ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೊನೆಗೆ ಈ ಪಾಠದ ಒಂದು ಕೊನೆಯ ಒಂದು ಅಂಶ ಏನು ಅಂತಂದರೆ ಗೃಹಪಾಠ. ಸೊ ಈ ಗೃಹಪಾಠದ ಪ್ರಶ್ನೆಗಳನ್ನು ನಾನು ಹಿಂದಿನ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಆಧರಿಸಿ ತಮಗೆ ಕೊಡ್ತಾ ಇದ್ದೇನೆ. ಸೊ ತಮಗೆ ನಿಜವಾಗ್ಲೂ ಈ ಪಾಠವನ್ನು ವಿಶ್ಲೇಷಣೆ ಮಾಡಿ ಮುಂದೆ ಯಾವ ತರಹ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಊಹಿಸಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂಥೇಳಿ ನನ್ನ ಭಾವನೆಗಳು. ಬರ್ಕೋತೀರಾ ವಿದ್ಯಾರ್ಥಿಗಳೇ? ಓಕೆ, ಬರ್ಕೊಳ್ಳಿ. ಏಪ್ರಿಲ್ 2019 ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಕೊಟ್ಟಿರುವ ಕೋಷ್ಟಕವನ್ನು ಗಮನಿಸಿ ಮತ್ತು ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಧಾತುಗಳು ಒಂದು ಏನು ರೋನಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರಮಾಣು ಸಂಖ್ಯೆ ಅಂತೇಳಿ ಒಂದು ಅಡ್ಡ ಸಾಲಲ್ಲಿ ಕೊಟ್ಟಿದ್ದಾರೆ. ಧಾತುಗಳು ABCDE ಕ್ರಮವಾಗಿ 11, 4, 2, 7, 19 ಪರಮಾಣು ಸಂಖ್ಯೆಯನ್ನು ಹೊಂದಿವೆ. ಈ ಒಂದು ಕೋಷ್ಟಕವನ್ನು ಗಮನಿಸಿ ಒಂದೇ ಆವರ್ತಕ್ಕೆ ಸೇರಿರುವ 2 ಧಾತುಗಳನ್ನು ಮತ್ತು ಒಂದೇ ಗುಂಪಿಗೆ ಸೇರಿರುವ 2 ಧಾತುಗಳನ್ನು ಪತ್ತೆ ಮಾಡಿ ನಿಮ್ಮ ತೀರ್ಮಾನಕ್ಕೆ ಕಾರಣ ಕೊಡಿ. ಇದು 3 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ನೆಕ್ಸ್ಟ್ ಜೂನ್ 2019ರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಆಧುನಿಕ ಆವರ್ತ ಕೋಷ್ಟಕದಲ್ಲಿನ ABCD ಧಾತುಗಳ ಸ್ಥಾನಗಳನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಕೋಷ್ಟಕವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ವರ್ಗ 1, ವರ್ಗ 2, ಆವರ್ತ 3, ಆವರ್ತ 4, ABCD ಧಾತುಗಳನ್ನು ವರ್ಗ 1, 2ರಲ್ಲಿ, ಆವರ್ತ 3 ಮತ್ತು 4ರಲ್ಲಿ ಕೋಷ್ಟಕದಲ್ಲಿ ಕೊಟ್ಟಿದ್ದಾರೆ. ಈ ಕೋಷ್ಟಕ ಗಮನಿಸಿ. ಮೊದಲನೇ ಪ್ರಶ್ನೆ, ಅತಿ ಹೆಚ್ಚು ಪರಮಾಣು ಗಾತ್ರವನ್ನು ಹೊಂದಿರುವ ಧಾತು ಯಾವುದು ಮತ್ತು ಏಕೆ? ಎರಡನೇ ಪ್ರಶ್ನೆ, ಅತಿ ಕಡಿಮೆ ಲೋಹೀಯ ಗುಣ ಹೊಂದಿರುವ ಧಾತು ಯಾವುದು ಮತ್ತು ಏಕೆ? ನೆಕ್ಸ್ಟ್ ಜೂನ್ 2020 ಕೋವಿಡ್ ನಂತರ ನಡೆದಿರ್ತಕ್ಕಂಥ ಪ್ರಶ್ನೆ, 2 ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 8 ಮತ್ತು 16 ಆಗಿವೆ. ಈ 2 ಧಾತುಗಳ ಇಲೆಕ್ಟ್ರಾನ್ ವಿನ್ಯಾಸಗಳನ್ನು ಬರೆಯಿರಿ. ಈ 2 ಧಾತುಗಳನ್ನು ಆಧುನಿಕ ಆವರ್ತ ಕೋಷ್ಟಕದ ಒಂದೇ ಗುಂಪಿನಲ್ಲಿ ಇಡಬಹುದೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಈ 2 ಧಾತುಗಳಲ್ಲಿ ಯಾವುದು ಹೆಚ್ಚು ವಿದ್ಯುತ್ ಋಣೀಯವಾಗಿದೆ ಎಂದು ಕಂಡುಹಿಡಿಯಿರಿ. ನಿಮ್ಮ ಉತ್ತರಕ್ಕೆ ಸೂಕ್ತ ಕಾರಣ ಕೊಡಿ. ನೆಕ್ಸ್ಟ್ ಸೆಪ್ಟೆಂಬರ್ 2020 ಒಂದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಯಾವ ಥರ ಬರುತ್ತೆ ಅಂತ. ABCD ಧಾತುಗಳ ಪರಮಾಣು ಸಂಖ್ಯೆಗಳು ಕ್ರಮವಾಗಿ 3, 9, 4, 8 ಆಗಿವೆ. ಇವುಗಳಲ್ಲಿ ಲೋಹೀಯ ಸ್ವಭಾವವನ್ನು ಹೊಂದಿರುವ ಧಾತುಗಳು A, B ಮತ್ತು D, B, A ಮತ್ತು B, C, A ಮತ್ತು C, D, B ಮತ್ತು C. ಗೃಹಪಾಠವನ್ನು ಬರ್ಕೊಂಡ್ರಲ್ಲ ಮಕ್ಕಳೇ? ಓಕೆ, ಈ ಪಾಠದಲ್ಲಿ ಏನಾದರೂ ತಮಗೆ ಇನ್ನೂ ಸಂಶಯಗಳಿದ್ದರೆ, ಗೊಂದಲಗಳಿದ್ದರೆ ತಮ್ಮ ಶಾಲೆಯ
ವಿಜ್ಞಾನ ಶಿಕ್ಷಕರಿಂದ ಆ ಗೊಂದಲಗಳನ್ನು ಸಂದೇಹಗಳನ್ನು ಪರಿಹರಿಸ್ಕೊಳ್ಬೋದು. ಜೊತೆಗೆ ಈ ಒಂದು ಪಾಠವನ್ನು 2-3 ಬಾರಿ ವೀಕ್ಷಿಸಿ ತಮ್ಮ ಗೊಂದಲಗಳನ್ನು ಪರಿಹರಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಪಾಠಕ್ಕೆ ನಾನು ಪೂರ್ಣ ವಿರಾಮವನ್ನು ಹೇಳ್ತಾ ಇದ್ದೀನಿ. ಈ ಒಂದು ಪಾಠವನ್ನು ಕೊಡಲಿಕ್ಕೆ, ನಿರೂಪಿಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂತಹ ಅಥವಾ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿರ್ತಕ್ಕಂತಹ ನಮ್ಮ ಹಾವೇರಿ ಜಿಲ್ಲೆಯ ಹಾವೇರಿ ತಾಲೂಕಿನ ಎಲ್ಲ ಅಧಿಕಾರಿ ವರ್ಗಕ್ಕೂ, ನನ್ನ ಹಾವೇರಿ ತಾಲೂಕಿನ ಎಲ್ಲ ವಿಷಯಗಳ ಸಂಪನ್ಮೂಲ ಶಿಕ್ಷಕರಿಗೂ, ವಿಶೇಷವಾಗಿ ಈ ಒಂದು ತಾಂತ್ರಿಕ ಸಹಾಯವನ್ನು ನೀಡಿ ಈ ಒಂದು ಪಾಠವನ್ನು ಅಚ್ಚುಕಟ್ಟಾಗಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿ ತಾವೆಲ್ಲರೂ ವೀಕ್ಷಿಸಲಿಕ್ಕೆ ಸಹಕರಿಸಿರ್ತಕ್ಕಂತಹ, ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ಅವರು ತಾಂತ್ರಿಕ ವರ್ಗ ಅಂತಂದರೆ ಅವರೇನು ಕ್ವಾಲಿಫೈಡ್ ಪ್ರೊಫೆಷ್ನಲ್ ಫೋಟೋಗ್ರಾಫರ್ಸ್ ಅಥವಾ ವಿಡಿಯೋಗ್ರಾಫರ್ಸ್ ಏನಲ್ಲ, ಅವರು ಕೂಡ ನಮಗೆ ಶಿಕ್ಷಕರು. ಅಂತಹ ಪ್ರಮೋದ್ ಮತ್ತು ಮಾರುತಿ ಇವರಿಗೂ ಸಹಿತ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಪಾಠಕ್ಕೆ ಪೂರ್ಣ ವಿರಾಮವನ್ನು ಸಲ್ಲಿಸ್ತೇನೆ.